ನಾಲ್ಕನೆಯ ಬಾರಿಗೆ ಶ್ರೇಷ್ಠ ಮಟ್ಟದ ದಂಡನೆ ಇದು ನೋಡಿ. ಕ್ಯಾಚ್ ಅನ್ನ ಪಡೆಯುವ ಸಾಧ್ಯತೆ ಇತ್ತು, ಕೈ ಚೆಲ್ಲುತ್ತಾ ಇದ್ದಾರೆ. ಉದ್ದರಿಯನ್ನು ಪಡೆಯುವಂತಹ ಎಲ್ಲ ಲಕ್ಷಣ ಇತ್ತು. ತಾಜುದ್ದೀನ್ ಪ್ರಯತ್ನ ಪಟ್ಟರು, ಇಲ್ಲಿ ಒಂದು ಓಟ ಬರುತ್ತಾ ಇದೆ. ಕೀರ್ತಿ ಗಮನಿಸಿಕೊಳ್ಳಿ, ಜೀವದಾನವನ್ನು ನೀಡಿದ್ದಾರೆ. ಆಲ್ಫಲ ಮೂಡಬಿದಿರೆ ತಂಡದ ಆಟಗಾರರು ತಮಗೆ ಜೀವದಾನವನ್ನು ನೀಡಿದ್ದಾರೆ. ನೀಡಿರತಕ್ಕಂತಹ ಜೀವದಾನವನ್ನು ಸಮರ್ಥವಾಗಿ ಬಳಸಿಕೊಳ್ಳುತ್ತಾನೋ ಕಾದು ನೋಡಬೇಕಾಗಿದೆ. ಖಾತೆಯಲ್ಲಿದೆ 4 ಚೆಂಡು ಮುಕ್ತಾಯ. 5ನೆಯ ಬಾರಿಗೆ ದಾಳಿಯಲ್ಲಿ ತಾಜುದ್ದೀನ್ ಎಸೆಯಬೇಕಾಗಿದೆ. 5ನೆಯ ಬಾರಿಗೆ ಕ್ಯಾಚ್ ಅನ್ನ ಕೈ ಚೆಲ್ಲುತ್ತಾ ಇದ್ದಾರೆ. ಬಹುಶಃ ರಾಷ್ಟ್ರೀಯ ಭಾಷೆಯಲ್ಲೊಂದು ಮಾತಿದೆ, ಕ್ಯಾಚ್ ಪಕಡೋ ಮ್ಯಾಚ್ ಪಕಡೋ. ಕ್ಯಾಚ್ ಅನ್ನ ಕೈ ಚೆಲ್ಲಿದರೆ ಇಲ್ಲಿ ಮ್ಯಾಚ್ ಅನ್ನ ಕೈ ಚೆಲ್ಲಿದ ಹಾಗೆ ಎನ್ನುವಂತಹ ಮಾತುಗಳು ಕೂಡ ಬರ್ತಾ ಇದೆ. ಜಾಣ್ಮೆಯುತ ಆಟಕ್ಕೆ ಮನವನ್ನು ಮಾಡುವುದಾದರೆ ಒಂದು ಓಟವನ್ನು ಪಡೆದುಕೊಳ್ಳುತ್ತಾ ಇದೆ. ಹೆಚ್ಚುತ್ತಾ ಖಾತೆಯಲ್ಲಿದೆ 5 ಓವರಿನ ಅಂತಿಮ 1 ಚೆಂಡು ಎಸೆಯಬೇಕಾಗಿದೆ. ದಾಳಿಯಲ್ಲಿ ಮಿಸ್ಟರ್ ತಾಜುದ್ದೀನ್. ಸೆಮಿಫೈನಲ್ ಪಂದ್ಯವಿದು ನೋಡಿ. ಬಹಳಷ್ಟು ವೀಕ್ಷಕರು ಪಂದ್ಯದ ವೀಕ್ಷಣೆಯಲ್ಲಾದರೆ ಅದೆಷ್ಟೋ ಕ್ರೀಡಾ ಪ್ರೇಮಿಗಳು ನೇರ ಪ್ರಸಾರದ ವೀಕ್ಷಣೆಯಲ್ಲಿ, ಅದೆಷ್ಟೋ ಕ್ರೀಡಾ ಪ್ರೇಮಿಗಳು ಮೈದಾನದಲ್ಲಿ ವೀಕ್ಷಣೆಯಲ್ಲಿ ಎಲ್ಲವೂ ಇಲ್ಲಿದೆ. ಸೆಮಿಫೈನಲ್ ಪಂದ್ಯಾಕೂಟ ಸಾಗುತ್ತಾ ಇದೆ. ಸೊಗಸಾಗಿರತಕ್ಕಂತಹ ದಂಡನೆ. 1 ಓಟ 1ರಲ್ಲಿ ತೃಪ್ತಿಯಾದರೆ ಆರಂಭದ ಓವರ್ ಇಲ್ಲಿ ಮುಕ್ತಾಯ ಕಾಣಸಿಗುತ್ತಾ ಇದೆ. ಪ್ರಥಮ ಓವರಿನ ಮುಕ್ತಾಯಕ್ಕೆ ಖಾತೆಯಲ್ಲಿ ಗಳಿಸಿಕೊಳ್ಳುತ್ತಾ ಇದೆ. ನಜ್ಮಾ ಮೂಡಬಿದಿರೆ ತಂಡ 6 ಓಟವನ್ನ ಕಲೆ ಹಾಕಿಕೊಳ್ಳುತ್ತಾ ಇದೆ ನೋಡಿ. 6 ಚೆಂಡಿಗೆ 6 ಓಟ ಬಂದಾಗಿದೆ. ಚೆಂಡಿಗೆ ತಕ್ಕಂತೆ ಓಟಗಳು ಬರ್ತಾ ಇವೆ. ಈ ಓಟಗಳು ಎಷ್ಟರ ಮಟ್ಟಿಗೆ ನಜ್ಮಾ ಗಾಯ್ಸ್ ಮೂಡಬಿದಿರೆ ತಂಡಕ್ಕೆ ಆಸರೆಯಾಗಬಹುದು, ಎಷ್ಟು ಓಟಗಳನ್ನು ಗಳಿಸಿದರೆ ಈ ಆಲ್ಫಲಾ ಮೂಡುಬಿದಿರೆ ತಂಡವನ್ನು ಕಟ್ಟಿ ಹಾಕಬಹುದು ಎನ್ನುವಂತಹ ಸಮಾಲೋಚಿತ ದಾಂಡುಗಾರಿಕೆಯರ ಮಧ್ಯೆ ಸಮಾಲೋಚನೆ ಕೂಡ ನಡೆಯುತ್ತಾ ಇದೆ. ಬಹುಶಃ ಕುರ್ಲೊಟ್ಟು ಪರಿಸರದ ಪ್ರತಿಭೆಗಳ ಅನಾವರಣಕ್ಕೆ ಸುವರ್ಣಾವಕಾಶವಿದು. ಎಲ್ಲ ರೀತಿಯ ಪ್ರತಿಭೆಗಳನ್ನು ಇಲ್ಲಿ ಹೊರತರುವಂತಹ ಪ್ರಯತ್ನ ನಡೆಯುತ್ತಾ ಇದೆ. ಖಂಡಿತ ಇದೊಂದು ಉತ್ತಮ ಪ್ರಯತ್ನ. ಕುರ್ಲೊಟ್ಟು ಪ್ರೀಮಿಯರ್ ಲೀಗನ್ನು ಆಯೋಜಿಸಿರತಕ್ಕಂತಹ ಸರ್ವ ಸಂಘಟಕರಿಗೆ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ಇದ್ದಾವೆ. ದ್ವಿತೀಯ ಓವರಿನ ಎಸೆತಗಾರಿಕೆಯಲ್ಲಿ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಇದ್ದಾನೆ ಎಸೆತಗಾರ ಮಿಸ್ಟರ್ ತನ್ವೀರ್. ಲೆಗ್ ಸ್ಪಿನ್ ಶೈಲಿಯ ಎಸೆತಗಾರಿಕೆ ಇಲ್ಲಾದರೆ ದ್ವಿತೀಯ ಓವರನ್ನು ಎಸೆಯಲು ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಇದ್ದಾನೆ ಎಸೆತಗಾರ ಇಲ್ಲಿ ತನ್ವೀರ್. 6 ಓಟ ಬಂದಾಗಿದೆ. ಒಂದು ಉದ್ದರಿ ದಿನೇಶನ ರೂಪದಲ್ಲಿ ಬಿದ್ದಿದೆ. ಇಲ್ಲಿ ದ್ವಿತೀಯ ಓವರಿನ ಆರಂಭದ ಚೆಂಡು ತಿರುಗಿಸುವ ಪ್ರಯತ್ನದಲ್ಲಿದ್ದರು ಕೀರ್ತಿ. 1 ಓಟವನ್ನು ಪಡೆದುಕೊಳ್ಳುವುದರೊಂದಿಗೆ ಹೆಚ್ಚುತ್ತಾ ಖಾತೆಯಲ್ಲಿದೆ 7. ಕೀರ್ತಿ ಹಾಗೂ ಡನ್ಸಿಲ್. ಕೀರ್ತಿಯನ್ನ ಮೆರೆಸುತ್ತಾನೋ ಇಲ್ಲಿ ಎಸೆತಗಾರ ತನ್ವೀರ್ ತಂಡವನ್ನ ಮುನ್ನಡೆಸುತ್ತಾನೋ ಎಲ್ಲವೂ ಕಾದು ನೋಡಬೇಕಾಗಿದೆ. 1 ಉದ್ದರಿ ಬಿದ್ದಿದೆ, ಅರಿತು ದಂಡನ್ನು ಬೀಸಬೇಕಾಗಿದೆ. ಕಾರಣ ಇದು ಸೆಮಿಫೈನಲ್ ಪಂದ್ಯ ಸಾಗುತ್ತಾ ಇದೆ. ದ್ವಿತೀಯ ಬಾರಿಗೆ ಮತ್ತೆ ದಾಳಿಯಲ್ಲಿ ಮಿಸ್ಟರ್ ತನ್ವೀರ್ ಓರ್ವ ಅತ್ಯುತ್ತಮ ಲೆಗ್ ಸ್ಪಿನ್ ದಾಳಿಗಾರ. ಈ ಲೆಗ್ ಸ್ಪಿನ್ ದಾಳಿಗಾರಿಕೆಯಲ್ಲಿ ತಿರುಗಿಸುವಂತಹ ಪ್ರಯತ್ನ. 1 ಓಟ ಬರ್ತಾ ಇದೆ. ಸರಾಗವಾಗಿ 1 ಓಟಗಳಿಗೆ ಮಹತ್ವವನ್ನು ನೀಡುತ್ತಾ ಇದ್ದಾರೆ ದಾಂಡಿಗರು. ಶಕ್ತಿಗಿಂತ ಯುಕ್ತಿ ಮೇಲು ಎನ್ನುವಂತಹ ಮಾತಿಗೆ ಇಲ್ಲಿ ದಾಂಡಿಗರು ಮಹತ್ವವನ್ನು ನೀಡುತ್ತಾ ಇದ್ದಾರೆ ನೋಡಿ. ತೃತೀಯ ಬಾರಿಗೆ ದಾಳಿಯಲ್ಲಿ ತನ್ವೀರ್ ಲೆಗ್ ಸ್ಪಿನ್ ಶೈಲಿ ಎಸೆತಗಾರಿಕೆ ಎದುರಿಸುವಂತಹ ದಾಂಡಿಗ ಕೀರ್ತಿ ತಿರುಗಿಸುವ ಪ್ರಯತ್ನದಲ್ಲಿದ್ದರು ನೋಡಿ. ಲಾಂಗ್ ಆನ್ ಪರಿಸರದಲ್ಲಿ ಚೆಂಡು 1 ಸುಲಭ. ಅವಲಿಗೆ ಕರೆ ರನ್ ಔಟಿಗೆ ಮನವಿ.
ಅವಲಿ ಓಟವನ್ನು ಸಂಪಾದಿಸಿಕೊಳ್ಳುತ್ತಾ ಇದೆ ಇಲ್ಲಿ ನಜ್ಮಾ ಮೂಡಬಿದರೆ ತಂಡ. ಅವಲಿ ಓಟದೊಂದಿಗೆ ಹೆಚ್ಚುತ್ತಾ ಖಾತೆಯಲ್ಲಿದೆ 10 ಓಟವನ್ನು ಪಡೆದುಕೊಳ್ಳುತ್ತಾ ಇದೆ. ಲೆಗ್ ಸ್ಪಿನ್ ಶೈಲಿಯ ಎಸೆತಗಾರಿಕೆ ಈ ಮೂಡಬಿದಿರೆ ಪರಿಸರದಲ್ಲಂತೂ ಈ ಲೆಗ್ ಸ್ಪಿನ್ ಎನ್ನುವುದು ಬಹಳಷ್ಟು ಹೆಸರುವಾಸಿ. ಈ ಲೆಗ್ ಸ್ಪಿನ್ನಿಗೆ ಗತಕಾಲದ ವೈಭವದ ಇತಿಹಾಸವಿದೆ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಅಂಡರ್ ಆರ್ಮ್ ಕ್ರಿಕೆಟ್ನಲ್ಲೂ ಬಹಳಷ್ಟು ಹೆಸರುವಾಸಿ ಈ ಲೆಗ್ ಸ್ಪಿನ್. ಅದೆಷ್ಟೋ ದೊಡ್ಡ ಮಟ್ಟದ ಆಟಗಾರರನ್ನು ಕೂಡ ಕಟ್ಟಿ ಹಾಕಬಲ್ಲಂತಹ ಎಸೆತವಿದ್ರೆ ಅದು ಖಂಡಿತ ಲೆಗ್ ಸ್ಪಿನ್. ದಾಳಿಯಲ್ಲಿ ತನ್ವೀರ್ ಓವರಿನ 4ನೆಯ ಚೆಂಡು ಎಸೆಯಬೇಕಾಗಿದೆ. ಒಂದು ಓಟವನ್ನು ಮತ್ತೆ ಪಡೆದುಕೊಳ್ಳುತ್ತಾ ಇದೆ. ಹೆಚ್ಚುತ್ತಾ ಖಾತೆಗೆಲ್ಲಿದೆ 11. ಖಂಡಿತ ಕ್ರೀಡಾಕೂಟಕ್ಕೆ ಅತಿಥಿಗಳ ಆಗಮನವಾಗುತ್ತಾ ಇದೆ. ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸ್ತಾ ಇದ್ದಾರೆ ಅಶ್ರಫ್ MSC ಮೂಡಬಿದರೆ. ತಮಗೆ ಕ್ರೀಡಾಕೂಟದ ಪರವಾಗಿ ಹಾಗೂ ನೆರೆದಿರತಕ್ಕಂತಹ ಸರ್ವ ಕ್ರೀಡಾಭಿಮಾನಿಗಳ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಇದ್ದೇವೆ ಸರ್. ದಯವಿಟ್ಟು ವೇದಿಕೆಯನ್ನು ಬಂದು ಅಲಂಕರಿಸಿ ಈ ಸೆಮಿಫೈನಲ್ ಪಂದ್ಯದ ಅಂದವನ್ನು ಚಂದವನ್ನು ಸವಿಯಿರಿ ಎನ್ನುವಂತಹ ಮಾತಿನೊಂದಿಗೆ ಇಲ್ಲಿ 1 ಓಟ ಬರುತ್ತಾ ಇದೆ. 1 ಓಟದೊಂದಿಗೆ ಖಾತೆಯಲ್ಲಿದೆ 12. ಓವರಿನ ಅಂತಿಮ 1 ಚೆಂಡು ಎಸೆಯಬೇಕಾಗಿದೆ. ಶ್ರೇಷ್ಠ ಮಟ್ಟದ ದಂಡನೆ. ಚೆಂಡು ಚುಕ್ಕಿಯಾಗುತ್ತಾ ಇದೆ ನೋಡಿ. ಯಾವುದೇ ಓಟವನ್ನು ಬಿಟ್ಟುಕೊಡುತ್ತಾ ಇಲ್ಲ. ದ್ವಿತೀಯ ಓವರಿನ ಮುಕ್ತಾಯದೊಂದಿಗೆ ಖಾತೆಯಲ್ಲಿದೆ 12 ಓಟವನ್ನು ಕಳೆ ಹಾಕಿಕೊಳ್ಳುತ್ತಾ ಇದೆ. 1 ಉದ್ದರಿಯನ್ನು ಕಳೆದುಕೊಂಡಿದೆ ನಜ್ಮಾ ಗಾಯ್ಸ್ ಮೂಡಬಿದರೆ ತಂಡ. ಮುಬಾರಕ್ ಗಾಂಧಿನಗರ, ದಯವಿಟ್ಟು ಮೈಕ್ ಪಾಯಿಂಟ್ ಬಳಿ ಧಾವಿಸಿ ಬನ್ನಿ. ಮುಬಾರಕ್ ಗಾಂಧಿನಗರ ಖಂಡಿತ ಸುಂದರವಾಗಿರತಕ್ಕಂತಹ ಪಂದ್ಯಾಕೂಟವನ್ನು ಏರ್ಪಡಿಸಿದ್ದಾರೆ. ಮೊನ್ನೆಯ ದಿನ ಶನಿವಾರ ದಿವಸ ಆರಂಭಗೊಂಡಂತಹ ಈ ಪಂದ್ಯಾಕೂಟ ಇವತ್ತು ಅಂತಿಮ ದಿನ, ಅಂತಿಮ ಕ್ಷಣದತ್ತ ಧಾವಿಸ್ತಾ ಇದೆ. ಸೆಮಿಫೈನಲ್ ಎನ್ನುವಂತಹ ಈ ಒಂದು ಮಹತ್ವದ ಘಟ್ಟ, ಈ ಹಂತದ ಪಂದ್ಯಾಕೂಟದಲ್ಲಿ ನಾವಿದ್ದೇವೆ. ಆಲ್ಫಲಾ ಮೂಡಬಿದರೆ ವಿರುದ್ಧವಾಗಿದೆ ನಜ್ಮಾ ಗಾಯ್ಸ್ ಮೂಡಬಿದರೆ. ನಿನ್ನೆಯ ದಿನ ಮೂಡಬಿದರೆ ವಲಯದ ಬಲಿಷ್ಠ ತಂಡಗಳು ಸೆಣಸಾಡಿ ಈ 2 ತಂಡಗಳು ಈ ಹಂತಕ್ಕೆ ತಲುಪಿವೆ. ಅದು ನಜ್ಮಾ ಮೂಡಬಿದರೆ, ಅದೇ ರೀತಿ ಆಲ್ಫಲಾ ಮೂಡಬಿದರೆ. ಸೆಮಿಫೈನಲ್ ಸುತ್ತು ಇದಾದರೆ ಮುಂದಿನ ಹಂತ ಫೈನಲ್. ಒಂದು ತಂಡ ಫೈನಲ್ ಹಂತಕ್ಕೆ ಲಗ್ಗೆಯನ್ನು ಇಟ್ಟಾಗಿದೆ. ಅದು ಟೀಮ್ ಫೈರ್. ಆ ತಂಡವನ್ನು ಎದುರಿಸುವಂತಹ ತಂಡ ಯಾವುದು ಎಲ್ಲವೂ ಈ ಪಂದ್ಯಾಕೂಟದ ಬಳಿಕ ಉತ್ತರವನ್ನು ದೊರಲಿಕ್ಕಿದೆ. ಎಸೆತಗಾರಿಕೆಯಲ್ಲಿ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಇದ್ದಾನೆ. ತೃತೀಯ ಓವರನ್ನು ಎಸೆಯಲು ತಾಜುದ್ದೀನ್. ದಾಳಿಯಲ್ಲಾದರೆ ದಾಂಡುಗಾರಿಕೆಯಲ್ಲಿ ಎಡಗೈ ದಾಂಡಿಗ ಡೆನ್ಸಿಲ್. ಪ್ರಥಮ ಚೆಂಡು ಎಸೆಯಬೇಕಾಗಿದೆ. ತೀರ್ಪುಗಾರರನ್ನು ಬಿಡುತ್ತಾ ಇಲ್ಲಿ ತಾಜುದ್ದೀನ್. ದಾಳಿಯಲ್ಲಿ ಶ್ರೇಷ್ಠ ಮಟ್ಟದ ದಂಡನೆ. ಇಲ್ಲಿ 1 ಓಟವನ್ನು ಪಡೆದುಕೊಳ್ಳುತ್ತಾ ಇದೆ. 1 ಓಟದ ಸೇರ್ಪಡೆಯೊಂದಿಗೆ ಹೆಚ್ಚುತ್ತಾ ಖಾತೆಯಲ್ಲಿದೆ 13 ಓಟದತ್ತ ಧಾವಿಸ್ತಾ ಇದೆ ನೋಡಿ. ಈ ಕ್ರಿಕೆಟ್ ಎನ್ನುವುದು ಬಹಳಷ್ಟು ಮನೋರಂಜನೆಯೂ ಹೌದು, ನಂಬಿಕೆಯನ್ನು ಉಳಿಸಿಕೊಳ್ಳುವುದು, ಸಂಬಂಧವನ್ನು ಗಟ್ಟಿಗೊಳಿಸುವುದು ಎಲ್ಲವೂ ಈ ಕ್ರಿಕೆಟ್ನಲ್ಲಿ ಅಡಗಿದೆ. ಯಾವ ರೀತಿ ಅಂತ ಕೇಳಿದರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂಡರ್ ಆರ್ಮ್ ಕ್ರಿಕೆಟ್ ಎನ್ನುವುದು ಬಹಳಷ್ಟು ಹೆಸರುವಾಸಿಯಾಗಿದೆ. ಸೌಹಾರ್ದತೆಯಾಗಿಯೂ, ಸಾಮರಸ್ಯವಾಗಿಯೂ, ಶಾಂತಿಯಾಗಿಯೂ ಎಲ್ಲವೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೆಲೆಯೂರಿದೆ ಎಂದು ಹೇಳಿದರೆ ಇದಕ್ಕೆ ಪ್ರಮುಖ ಕಾರಣ ಅದು ಕ್ರಿಕೆಟ್. ಮೈದಾನದ ಒಳಭಾಗದಲ್ಲಿ ಮಾತ್ರ ಒಂದೊಮ್ಮೆ ನಾವೆಲ್ಲರೂ ಎದುರಾಳಿಗಳು, ಹೊರಬಂದ ನಂತರ ನಾವೆಲ್ಲರೂ ಅಣ್ಣ ತಮ್ಮಂದಿರಿಗಳಿಗಿಂತ ಹೆಚ್ಚು ಎನ್ನುವಂತಹ ಭಾವನೆಯನ್ನು ಸೃಷ್ಟಿಸುತ್ತದೆ ಈ ಕ್ರಿಕೆಟ್. ಸೊಗಸಾಗಿರತಕ್ಕಂತಹ ದಂಡನೆ. 1 ಓಟ ಇಲ್ಲಿ ಬರುತ್ತಾ ಇದೆ ನೋಡಿ. 1 ಓಟದ ಸೇರ್ಪಡೆಯೊಂದಿಗೆ ಹೆಚ್ಚುತ್ತಾ ಖಾತೆಯಲ್ಲಿದೆ 14 ಓಟವನ್ನು ಕಲೆ ಹಾಕಿಕೊಳ್ಳುತ್ತಾ ಇದೆ ಇಲ್ಲಿ ನಜ್ಮಾ ಮೂಡಬಿದರೆ ತಂಡ. ತಾಜುದ್ದೀನ್ ದಾಳಿಯಲ್ಲಿ ತೃತೀಯ ಬಾರಿಗೆ ಎಸೆಯಬೇಕಾಗಿದೆ.
ಬಹುಶಃ ಸುಡು ಬಿಸಿಲಿನ ವೇಗ ಬಹಳಷ್ಟಿದೆ. ಸೂರ್ಯನ ಕಿರಣಗಳು ನೇರ ಮೈದಾನಕ್ಕೆ ಬೀಳುತ್ತಾ ಇವೆ. ಕ್ರೀಡಾಪಟುಗಳು ಬಹಳಷ್ಟು ಉತ್ಸಾಹಕರಾಗಿಯೂ ಈ ಪಂದ್ಯಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಖಂಡಿತ ತಮ್ಮಲ್ಲಿರುವಂತಹ ಕ್ರೀಡಾ ಸ್ಫೂರ್ತಿಗೆ, ತಮ್ಮಲ್ಲಿರುವಂತಹ ಕ್ರೀಡೆಯ ಮೇಲೆ ಇಟ್ಟಿರುವಂತಹ ನಂಬಿಕೆಗೆ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿಕೊಳ್ತಾ ಇದ್ದಾವೆ. ಅದೇ ರೀತಿ ತೀರ್ಪುಗಾರಿಕೆಯಲ್ಲಿ ಈ ಸುಡು ಬಿಸಿಲಿನಲ್ಲೂ ಕೂಡ ತೀರ್ಪುಗಾರಿಕೆಯನ್ನು ನಡೆಸ್ತಾ ಇದ್ದಾರೆ ಸತೀಶ್ ಮೂಡಬೆದರೆ ಹಾಗೂ ಶೇಖ್ ಮಲಳಿ. ತಮಗೂ ಕೂಡ ಹೃದಯಂತಲಾರದ ಅಭಿನಂದನೆಯನ್ನು ಸಲ್ಲಿಸಿಕೊಳ್ಳುವುದರೊಂದಿಗೆ ಆದಷ್ಟು ಕ್ರೀಡಾಪ್ರೇಮಿಗಳು ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ತಮಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿಕೊಳ್ಳುತ್ತಾ ಇಲ್ಲಿ 3 ಚೆಂಡು ಮುಕ್ತಾಯದೊಂದಿಗೆ ಖಾತೆಯಲ್ಲಿದೆ 15 ವಿದೆ. 4ನೆಯ ಬಾರಿಗೆ ಎಸೆಯಬೇಕಾಗಿದೆ ದಾಳಿಯಲ್ಲಿ ಮಿಸ್ಟರ್ ತಾಜುದ್ದೀನ್. ತನ್ನದೇ ಆದ ಶೈಲಿಯಲ್ಲಿ ಸೊಗಸಾಗಿರತಕ್ಕಂತಹ ದಂಡನೆ ನೋಡಿ. ಡೆನ್ಸಿಲ್ ಅದೇ ರೀತಿ ಕೀರ್ತಿ ದಾಂಡುಗಾರಿಕೆಯಲ್ಲಿ ಬಹಳಷ್ಟು ಸೊಗಸಾಗಿರತಕ್ಕಂತಹ ದಾಂಡುಗಾರಿಕೆಯನ್ನು ಸಂಘಟಿಸುವುದಾದರೆ ಇಲ್ಲಿ ಒಂದು ಓಟ ಬರ್ತಾ ಇದೆ. ಒಂದು ಅಂಕಗಳನ್ನು ಕಲೆ ಹಾಕುವುದರ ಮೂಲಕ ಹನಿ ಹನಿ ಗೂಡಿದರೆ ಹಲ್ಲ ಎನ್ನುವಂತಹ ಮಾತಿಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ನೀಡುವುದಾದರೆ ಖಾತೆಯಲ್ಲಿದೆ ಹೆಚ್ಚುತ್ತಾ 16. 5ನೆಯ ಬಾರಿಗೆ ದಾಳಿಯಲ್ಲಿ ತಾಜುದ್ದೀನ್. ಸೊಗಸಾಗಿರತಕ್ಕಂತಹ ದಂಡನೆ. ಒಂದು ಓಟ ಇಲ್ಲಿ ಬರ್ತಾ ಇದೆ. ಒಂದು ಓಟದ ಸೇರ್ಪಡೆಯೊಂದಿಗೆ ಹೆಚ್ಚುತ್ತಾ ಖಾತೆಯಲ್ಲಿದೆ 18. ಬುವರಿನ ಅಂತಿಮ ಒಂದು ಚೆಂಡು ಬಾಕಿ ಬೀಳ್ತಾ ಇದೆ. 17 ಇದೆ. ಖಾತೆಯಲ್ಲಿ 17. ಬುವರಿನ ಅಂತಿಮ ಒಂದು ಚೆಂಡು ಬಾಕಿ. ಅಂತಿಮ ಬಾರಿಗೆ ಎಸೆಯಬೇಕಾಗಿದೆ ತಾಜುದ್ದೀನ್. ಸೊಗಸಾಗಿರತಕ್ಕಂತಹ ದಂಡನೆ. ಇಲ್ಲಿ ಒಂದು ಓಟವನ್ನು ಪಡೆದುಕೊಳ್ಳುತ್ತಾ ಇದ್ದಾನೆ ದಂಡಿಗ ಕೀರ್ತಿ. 3 ಓವರ್ ಮುಕ್ತಾಯ. 3 ಓವರಿನ ಮುಕ್ತಾಯಕ್ಕೆ ಖಾತೆಯಲ್ಲಿದೆ 18. ಒಂದು ಅಮೂಲ್ಯ ಬುದ್ಧರಿಯನ್ನು ಬಿಟ್ಟುಕೊಟ್ಟಿದೆ ನಜ್ಮಾ ಗಾಯ್ಸ್ ಮೂಡಬೆದರೆ ತಂಡ. ಅದ್ದೂರಿಯ ಕ್ರಿಕೆಟ್ ಪಂದ್ಯಾಕೂಟ ಸಾಗುತ್ತಾ ಇದೆ. ಕುರ್ಲೊಟ್ಟು ಪ್ರೀಮಿಯರ್ ಲೀಗ್ 2020. ಇಲ್ಲಾದರೆ 3 ಓವರ್ಗಳ ಮುಕ್ತಾಯಕ್ಕೆ 18 ಓಟ ಬಂದಾಗಿದೆ. ಸೆಮಿಫೈನಲ್ ಸುತ್ತಿನ ಪಂದ್ಯ ನಜ್ಮಾ ದಾಂಡುಗಾರಿಕೆಯಲ್ಲಿದೆ. ಆಲ್ಫಲಾ ಕ್ಷೇತ್ರ ಪಾಲನೆಯಲ್ಲಿದೆ. ಅದೆಷ್ಟೋ ಕ್ರೀಡಾ ಪ್ರೇಮಿಗಳನ್ನು ಹೊಂದಿರತಕ್ಕಂತಹ, ಅದೆಷ್ಟೋ ಅಭಿಮಾನಿಗಳನ್ನು ಹೊಂದಿರತಕ್ಕಂತಹ ಪಂದ್ಯಾಕೂಟವಿದ್ದರೆ ಅದು ಖಂಡಿತ ಕ್ರಿಕೆಟ್. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮೂಲೆಯ ಮೈದಾನಗಳಲ್ಲೂ ಕೂಡ ಈ ಲೀಗ್ ಮಾದರಿಯ ಪಂದ್ಯಾಕೂಟಗಳನ್ನು ನಡೆಸುವುದರಿಂದ ಅದೆಷ್ಟೋ ತೆರೆಮರೆಯಲ್ಲಿರತಕ್ಕಂತಹ ಪ್ರತಿಭೆಗಳನ್ನು ಹೊರತರುವಂತಹ ಪ್ರಯತ್ನವನ್ನು ಮಾಡುತ್ತಾ ಇದೆ. ಅದೇ ಮಾದರಿಯಲ್ಲಿ ಈ ಪರಿಸರದಲ್ಲಿರ್ತಕ್ಕಂತಹ ಪ್ರತಿಭೆಗಳ ಅನಾವರಣಕ್ಕೆ ಸೂಕ್ತ ವೇದಿಕೆ ಇದು ಕುರ್ಲೊಟ್ಟು ಪ್ರೀಮಿಯರ್ ಲೀಗ್ 2020. ಈ ಕ್ರಿಕೆಟನ್ನು ಆಡುವಂತಹ ಆಟಗಾರರಲ್ಲಿ ಖಂಡಿತ ಈ ಆಟಗಾರರು ನಂಬುವಂತಹ ದೇವರುಗಳು ಯಾರು ಅಂತ ಕೇಳಿದರೆ ಅದು ಶಿಸ್ತು, ನಂಬಿಕೆ, ಸಮಯ ಪಾಲನೆ, ಕರುಣೆ, ಮೈತ್ರಿ ಇವೆಲ್ಲವೂ ಆಟಗಾರರ ದೇವರುಗಳು. ಇವರಲ್ಲಿಲ್ಲ ಯಾವುದೇ ಜಾತಿ ಗೀತಿ, ಇರುವುದೊಂದೇ ಅದು ಪ್ರೀತಿ ಎನ್ನುವಂತಹ ಮಾತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಎಸೆತಗಾರಿಕೆಯಲ್ಲಿ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಇದ್ದಾನೆ ತನ್ವೀರ್. ದಾಳಿಯಲ್ಲಿ ಬುವರಿನ ಪ್ರಥಮ ಚೆಂಡು ಎಸೆಯಬೇಕಾಗಿದೆ. ಖಾತೆಯಲ್ಲಿ ಜಮೆಗೊಂಡಿದೆ 18. ಸೊಗಸಾಗಿರತಕ್ಕಂತಹ ದಾಳಿ. ಒಂದು ಓಟವನ್ನು ಇಲ್ಲಿ ಪಡೆಯುವುದಾದರೆ ಹೆಚ್ಚುತ್ತಾ ಖಾತೆಯಲ್ಲಿದೆ 19 ಓಟದತ್ತ ಧಾವಿಸ್ತಾ ಇದೆ ನೋಡಿ ನಜ್ಮಾ ಮೂಡಬೆದರೆ ತಂಡ. ಸೆಮಿಫೈನಲ್ ಪಂದ್ಯಾಕೂಟವನ್ನು ಗೆದ್ದರೆ ಬಹಳಷ್ಟು ಸಂತೋಷವಾಗುತ್ತದೆ, ಸೋತರೆ ಬೇಸರವೂ ಆಗುತ್ತದೆ. ಆ ಬೇಸರ ಜೊತೆಗೆ ಆಡಿದ ಅನುಭವವೂ ಸಿಗುತ್ತದೆ. ಖಂಡಿತ ಸೆಮಿಫೈನಲ್ ಎನ್ನುವುದು ಬಹಳಷ್ಟು ಅದೊಂದು ಮಹತ್ವದ ಘಟ್ಟ. ಈ ಕೈ ನೆನಪು, ಈ ಮೈದಾನದಲ್ಲಿ ಸೆಮಿಫೈನಲ್ನಲ್ಲಿ ಸೋತಿದ್ದೇವೆ ಎನ್ನುವಂತಹ ಕೈ ನೆನಪು ಮುಂದಿನ ವರ್ಷ ಬಂದು ಈ ಮೈದಾನದಲ್ಲಿ ಆಡಿದರೂ ಕೂಡ ಆ ಕೈ ನೆನಪು ಹಾಗೆಯೇ ಉಳಿಯುತ್ತದೆ. ಕಾರಣ ಏನಂತ ಕೇಳಿದರೆ ಇದು ಸೆಮಿಫೈನಲ್. ಅವಲಿ ಓಟಗಳು ಬರುತ್ತಾ ಇವೆ. ಅವಲಿ ಓಟಗಳ ಸೇರ್ಪಡೆಯೊಂದಿಗೆ ಖಾತೆಯಲ್ಲಿದೆ 21. ನೋಡಿ ತನ್ವೀರ್ ದಾಳಿಯಲ್ಲಿದ್ದಾನೆ.
ಡೆನ್ಸಿಲ್ ಕೀರ್ತಿ ಸುಂದರತೆಯ ಸೊಗಸಾಗಿರತಕ್ಕಂತಹ ದಾಂಡುಗಾರಿಕೆಯನ್ನು ಸಂಘಟಿಸುವುದಾದರೆ ಎಸೆತಗಾರಿಕೆಯಲ್ಲಿ ತನ್ವೀರ್. ಈ ಸೆಮಿಫೈನಲ್ನಲ್ಲಿ ಸೋತಾಗ ಆಗುವಂತಹ ನೋವು ಅದು ಏನಂತ ಕೇಳಿದರೆ, ಯಾವ ರೀತಿಯಲ್ಲಿ ಇರುತ್ತದೆ ಅಂತ ಕೇಳಿದರೆ, ಒಬ್ಬ ತಂದೆಯು ತನ್ನ ಮಗಳಿಗೆ ವಿದ್ಯಾರ್ಜನೆಯನ್ನು ನೀಡಿ ಬೇಕಾದ ಪೌಷ್ಟಿಕಾಂಶ ಆಹಾರಗಳನ್ನು ನೀಡಿ ಪ್ರಾಯ ಪ್ರಬುದ್ಧರಾದ ಬಳಿಕ ತನ್ನ ಮಗಳನ್ನು ಮದುವೆ ಮಾಡಿ ಗಂಡನ ಮನೆಗೆ ಕಳುಹಿಸುವಾಗ ಆಗುವ ನೋವು, ಆ ತಂದೆಗೆ ಆಗುವ ನೋವೇನಿದೆ, ಆ ನೋವು ಈ ಸೆಮಿಫೈನಲ್ ಪಂದ್ಯಾಕೂಟದಲ್ಲಿ ಸೋತಾಗ ಆಗುತ್ತದೆ. ಖಂಡಿತ ಗೆದ್ದವರಿಗೆ ಎಷ್ಟು ಖುಷಿ ಕೊಡುತ್ತದೆ, ಸೋತರಿಗೆ ಆ ಖುಷಿಯಷ್ಟೇ ನೋವು ಖಂಡಿತ ಇರುತ್ತದೆ. ಇದು ಸೆಮಿಫೈನಲ್. ಒಂದು ಓಟದೊಂದಿಗೆ ಖಾತೆಯಲ್ಲಿದೆ 23. 4 ಚೆಂಡು ಮುಕ್ತಾಯ ಕಾಣಸಿಗುತ್ತಾ ಇದೆ. ದಾಳಿಯಲ್ಲಿ ತನ್ವೀರ್ 5ನೆಯ ಬಾರಿಗೆ ಎಸೆಯಬೇಕಾಗಿದೆ. ತೀರ್ಪುಗಾರರನ್ನು ಬಿಡುತ್ತಾ ಸೊಗಸಾಗಿರತಕ್ಕಂತಹ ದಂಡನೆ ನೋಡಿ. ಯಾವುದೇ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನು ಪಡ್ತಾ ಇಲ್ಲ ದಾಂಡಿಗರು. ಶಕ್ತಿಯಿಂದ ಯುಕ್ತಿ ಮೇಲು ಎನ್ನುವಂತಹ ಮಾತಿಗೆ ಬಹಳಷ್ಟು ಮಹತ್ವವನ್ನು ನೀಡುತ್ತಾ ಇದ್ದಾರೆ. ಓವರಿನ ಅಂತಿಮ 1 ಚೆಂಡು ಎಸೆಯಬೇಕಾಗಿದೆ. ದಾಳಿಯಲ್ಲಿ ಮಿಸ್ಟರ್ ತನ್ವೀರ್. ಸೊಗಸಾಗಿರತಕ್ಕಂತಹ ದಾಳಿ ನೋಡಿ. ಸೊಗಸಾಗಿರತಕ್ಕಂತಹ ದಾಳಿ. ಮನವಿ ಇದೆ. ಗೂಟಪಾಲಕ ಇಮ್ರಾನ್ ಬಲವಾದ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಮನವಿಗೆ ಪುರಸ್ಕಾರ ಇಲ್ಲ, ಬಹುಶಃ ಚುಕ್ಕಿಯಾಗುತ್ತಾ ಇದೆ. ಇಲ್ಲಿ ಚೆಂಡು ನೋಡಿ, ಚುಕ್ಕಿಯಾಗುತ್ತಾ ಇದೆ. ಓಟವನ್ನ ಬಿಟ್ಟುಕೊಡುತ್ತಾ ಇಲ್ಲ. ಇಲ್ಲಿ ಸೊಗಸಾಗಿರತಕ್ಕಂತಹ ದಾಳಿಯನ್ನು ಸಂಘಟಿಸಿದರು ತನ್ವೀರ್. 4 ಓವರ್ಗಳ ಮುಕ್ತಾಯಕ್ಕೆ ಖಾತೆಯಲ್ಲಿ ಗಳಿಸಿಕೊಂಡಿದೆ 24. ಚೆಂಡಿಗೆ ತಕ್ಕಂತೆ ಓಟಗಳು, ಚೆಂಡಿಗೆ ತಕ್ಕಂತೆ ಸರಾಸರಿಯ ಓಟಗಳು ಹರಿದು ಬರುವುದಾದರೆ ಇಲ್ಲಿ ದಾಳಿಯಲ್ಲಿ ಮಿಸ್ಟರ್ ನೂತನ ಎಸೆತಗಾರನ ಪರಿಚಯವನ್ನು ಕಾಣಬೇಕಾಗಿದೆ. ತನ್ವೀರ್ ಆಲ್ಫಲಾ ಮೂಡಬಿದಿರೆ ತಂಡದ ಮತ್ತೋರ್ವ ಎಸೆತಗಾರ. ಇಲ್ಲಿ ಚೆಂಡನ್ನು ಕೈಗೆತ್ತಿಕೊಳ್ಳುವುದಾದರೆ ಅದು ತನ್ವೀರ್. ಅನುಭವದ ಎಸೆತಗಾರ. ಎಳೆ ಪ್ರತಿಭೆಗಳು ತಾಮುಂದು ಎಂದು ಬರುವ ಕ್ರೀಡೆ ಇದ್ದರೆ ಅದು ಕ್ರಿಕೆಟ್. ಬೆಳೆಯುವ ಸಿರಿ ಮೊಳಕೆಯಲ್ಲಿಯೇ ಎನ್ನುವಂತಹ ಮಾತು ಎಷ್ಟು ನಿಜವೋ ಅಷ್ಟು ನಿಜ. ಈ ತನ್ವೀರ್ ಓರ್ವ ಅತ್ಯುತ್ತಮ ಎಳೆಪ್ರಾಯದ ಎಸೆತಗಾರ. ಇಲ್ಲಿ ಪಂಚಮ ಓವರನ್ನು ಎಸೆಯಲು ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಇದ್ದಾನೆ ನೋಡಿ. ತನ್ವೀರ್ ಎಸೆಯಬೇಕಾಗಿದೆ. ಆರಂಭದ ಚೆಂಡು. ತೀರ್ಪುಗಾರರನ್ನು ಬಿಡುತ್ತಾ ಇಲ್ಲಿ ತನ್ವೀರ್. ತೀರ್ಪುಗಾರರು ನ್ಯಾಯಪಾಲಕರು ನ್ಯಾಯದೇವತೆಗಳು ಹೌದು. ತಮ್ಮ ತೀರ್ಪಿಗೆ ಬದ್ಧರಾಗುವುದರೊಂದಿಗೆ ಇಲ್ಲಿ ತಮ್ಮ ತೀರ್ಪಿಗೆ ಎಲ್ಲ ಕ್ರೀಡಾಪಟುಗಳು ತಲೆ ಬಾಗಲೇಬೇಕಾಗಿದೆ. ಕಾರಣ ತಾವು ನ್ಯಾಯಪಾಲಕರು. ನೋಡಿ, ತನ್ವೀರನ ಅಡ್ಡ ಚೆಂಡು ಈ ಇನ್ನಿಂಗ್ಸಿನ ಆರಂಭದ ಅಡ್ಡ ಚೆಂಡು ಇದು ನೋಡಿ. 4 ಓವರ್ಗಳಲ್ಲಿ ಯಾವುದೇ ಇತರ ಓಟಗಳು ಬಂದಿರಲಿಲ್ಲ, ಒಂದೇ ಒಂದು ಅಡ್ಡ ಚೆಂಡುಗಳು ಬರಲಿಲ್ಲ. ಈ ತನ್ವೀರ್ ಆರಂಭದ ಚೆಂಡನ್ನು ಅಡ್ಡ ಚೆಂಡಾಗಿ ಎಸೆಯುತ್ತಾ ಇದ್ದಾನೆ. ಸೊಗಸಾಗಿರತಕ್ಕಂತಹ ದಾಳಿ ನೋಡಿ. ಒಂದು ಓಟವನ್ನು ಅಡ್ಡ ಚೆಂಡಿನ ಮೂಲಕ ಬಿಟ್ಟುಕೊಟ್ಟರೆ ಇಲ್ಲಿ ಆ ಚೆಂಡು ಚುಕ್ಕಿಯಾಗ್ತಾ ಇದೆ. ತನ್ವೀರನ ಆ ಮನಮೋಹಕ ಶೈಲಿಯ ಎಸೆತಗಾರಿಕೆ ಎಲ್ಲರ ಕಣ್ಮನ ಸೆಳೆಯುತ್ತಾ ಇದೆ. ದಾಳಿಯಲ್ಲಿ ತನ್ವೀರ್, ದಾಂಡುಗಾರಿಕೆಯಲ್ಲಿ ಎಡಗೈ ದಾಂಡಿಗ ಡೆನ್ಸಿಲ್. ದ್ವಿತೀಯ ಬಾರಿಗೆ ಎಸೆಯಬೇಕಾಗಿದೆ ಇಲ್ಲಿ ತನ್ವೀರ್. ಅಡ್ಡ ಚೆಂಡು ನೋಡಿ, ಅಡ್ಡ ಚೆಂಡು 1+1 ಅವಲಿ ಓಟದ ಸೇರ್ಪಡೆಯಾಗುತ್ತಾ ಇದೆ. ಅವಲಿ ಓಟದ ಸೇರ್ಪಡೆಯೊಂದಿಗೆ ಹೆಚ್ಚುತ್ತಾ ಖಾತೆಯಲ್ಲಿದೆ 27ರಲ್ಲಿದೆ. ತನ್ವೀರ್ ದಾಳಿಯಲ್ಲಿದ್ದಾನೆ. ಅವಲಿ ಅಡ್ಡ ಚೆಂಡುಗಳು ಬಂತು. ಅತಿರಿಕ್ತ ಓಟಗಳನ್ನು ನೀಡುವುದರೊಂದಿಗೆ 27ರಲ್ಲಿದ್ದರೆ ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ. ದಾಳಿಯಲ್ಲಿ ಮಿಸ್ಟರ್ ತನ್ವೀರ್.
ಖಾತೆಯಲ್ಲಿದೆ 27. ದ್ವಿತೀಯ ಬಾರಿಗೆ ಎಸೆಯಬೇಕಾಗಿದೆ ದಾಳಿಯಲ್ಲಿ ಮಿಸ್ಟರ್ ತನ್ವೀರ್. ಸೊಗಸಾಗಿರತಕ್ಕಂತಹ ದಂಡನೆ. ಕೀರ್ತಿ ದ್ವಿತೀಯ ಓಟಕ್ಕೆ ಕರೆಯನ್ನ ನೀಡಿದರು. ಅವಲಿ ಓಟಗಳ ಪೂರೈಕೆ, ಅವಲಿ ತ್ರಿವಲಿಗೆ ಕರೆ, ಅವಲಿಯಲ್ಲಿ ತೃಪ್ತಿಯನ್ನು ಕಾಣುತ್ತಾ ಇದ್ದಾರೆ. ಅವಲಿ ಓಟದ ಸೇರ್ಪಡೆಯೊಂದಿಗೆ ಹೆಚ್ಚುತ್ತಾ ಖಾತೆಯಲ್ಲಿದೆ 29. ಆಲ್ಫಲಾ ಮೂಡಬಿದಿರೆ ತಂಡ ಕ್ಷೇತ್ರ ಪಾಲನೆಯಲ್ಲಿದ್ದರೆ ನಜ್ಮಾ ಗಾಯ್ಸ್ ಮೂಡಬಿದಿರೆ ತಂಡ ದಾಂಡುಗಾರಿಕೆಯಲ್ಲಿದೆ. ಇದು ಸೆಮಿಫೈನಲ್. ಗೆದ್ದರೆ ಫೈನಲ್ ಹಂತಕ್ಕೆ ಪ್ರಥಮ ಸ್ಥಾನವನ್ನು ಗಿಟ್ಟಿಸಿಕೊಂಡಂತಹ ತಂಡ ಪಡೆದುಕೊಳ್ಳಲಿಕ್ಕಿದೆ 50,000 ನಗದು ಹಾಗೂ ಅತಿ ಎತ್ತರದ ಈ ಟ್ರೋಫಿ. ಮತ್ತೆ ಅಡ್ಡ ಚೆಂಡು ನೋಡಿ, ಅಡ್ಡ ಚೆಂಡು 1+1 ಅವಲಿ ಓಟದ ಸೇರ್ಪಡೆ. ತನ್ವೀರ್ ಗಮನಿಸಿಕೊಳ್ಳಿ, ನೀವೆಸೆದಂತಹ ಈ ಅಡ್ಡ ಚೆಂಡುಗಳು ಸೆಮಿಫೈನಲ್ ಪಂದ್ಯದ ಈ ಪಂದ್ಯಾಕೂಟದಲ್ಲಿ ತಮ್ಮ ಗೆಲುವಿನ ಹಾದಿಗೆ ಮುಳುವಾಗಬಹುದೇ. ಅಡ್ಡ ಚೆಂಡುಗಳನ್ನು ಎಸೆಯುತ್ತಾ ಇದ್ದೀರಾ. ಖಾತೆಯಲ್ಲಿದೆ 31. 2 ಚೆಂಡು ಮುಕ್ತಾಯವಾಗಿದೆ. ಚೆಂಡು ಚುಕ್ಕಿಯಾಗ್ತಾ ಇದೆ. ಇಲ್ಲಿ ಮತ್ತೆ ಚೆಂಡು ಚುಕ್ಕಿಯಾಗ್ತಾ ಇದೆ. ನಾಲ್ಕು ಚೆಂಡು ಮುಕ್ತಾಯ ಕಾಣ ಸಿಗುತ್ತಾ ಇದೆ ನೋಡಿ. ಅವಲಿ ಚುಕ್ಕಿ ಚೆಂಡುಗಳು ಬರುತ್ತಾ ಇವೆ. ಖಾತೆಯಲ್ಲಿದೆ 31. ಒಬ್ಬರಿನ 5ನೇ ಚೆಂಡು ಎಸೆಯಬೇಕಾಗಿದೆ. 5ನೇ ಬಾರಿಗೆ ದಾಳಿಯಲ್ಲಿ ಮಿಸ್ಟರ್ ತನ್ವೀರ್. ಅಡ್ಡ ಚೆಂಡು ನೋಡಿ, ಅಡ್ಡ ಚೆಂಡುಗಳನ್ನು ಎಸೆಯುತ್ತಾ ಇದ್ದಾನೆ ತನ್ವೀರ್. ದುಬಾರಿ ಆಗ್ತಾ ಇದ್ದೀರಾ, ಗಮನಿಸಿಕೊಳ್ಳಿ. ಖಾತೆಯಲ್ಲಿ 32 ಆದರೆ 5ನೇ ಬಾರಿಗೆ ಮತ್ತೆ ತನ್ವೀರ್ ದಾಳಿಯಲ್ಲಿ. ಸೊಗಸಾಗಿರತಕ್ಕಂತಹ ದಾಳಿ ನೋಡಿ, ಯಾವುದೇ ಓಟವನ್ನು ಬಿಟ್ಟುಕೊಡ್ತಾ ಇಲ್ಲ. ಚುಕ್ಕಿಯಾಗ್ತಾ ಇದೆ. ಒಬ್ಬರಿನ ಅಂತಿಮ 1 ಚೆಂಡು ಎಸೆಯಬೇಕಾಗಿದೆ ತನ್ವೀರ್. ಇದರ ಮೂಲಕ ಪಂಚಮ ಓವರಿನ ಮುಕ್ತಾಯದೊಂದಿಗೆ ಖಾತೆಯಲ್ಲಿದೆ 32 ಓಟವನ್ನು ಬಿಟ್ಟುಕೊಟ್ಟರು ಇಲ್ಲಿ ತನ್ವೀರ್. 5 ಚೆಂಡುಗಳನ್ನು ಚುಕ್ಕಿ ಚೆಂಡಾಗಿ ಎಸೆದರು ತನ್ವೀರ್. 5 ಚೆಂಡು ಚುಕ್ಕಿಯಾಗಿತ್ತು, 1 ಚೆಂಡಿಗೆ ಅವಲಿ ಓಟ ಬಂತು. ಉಳಿದಿರತಕ್ಕಂತಹ ಎಲ್ಲ ಓಟಗಳು ಅಡ್ಡ ಚೆಂಡು ಬೈ ಮೂಲಕ ಬಂತು. ಇಲ್ಲಿ ಖಾತೆಯಲ್ಲಿ 32 ಇದೆ. ಅಂತಿಮ 6 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಗಮನಿಸಿಕೊಳ್ಳಬೇಕು, ಫೈನಲ್ ಹಂತದ ಪಂದ್ಯಾಕೂಟದಲ್ಲಿ ಎಲ್ಲ ರೀತಿಯ ಎಸೆತಗಳಿಗೆ ಅವಕಾಶವಿರುತ್ತದೆ. ಅದೇ ರೀತಿಯಲ್ಲಿ ಆ ಪಂದ್ಯಾಕೂಟವನ್ನು ವಿಲ್ಸನ್ ನಂಬರ್ ಬಾಲ್ನ ಮೂಲಕ ಆಡಿಸಲಾಗುವುದು. ಅದೇ ರೀತಿ ಫೈನಲ್ ಪಂದ್ಯಾಕೂಟದಲ್ಲಿ ಒಂದು ರನ್ನರ್ಗೆ ಅವಕಾಶವಿರುತ್ತದೆ. ಆ ರನ್ನರ್, ಆ ಆಟಗಾರ ಎಸೆತಗಾರಿಕೆಯನ್ನು ನಡೆಸುವಂತಿಲ್ಲ. ಸೂಚನೆಯನ್ನು ನೀಡುತ್ತಾ ಇದ್ದಾರೆ ಸಂಘಟಕರು, ಆಲಿಸಬೇಕಾಗಿದೆ ಕ್ರೀಡಾಪಟುಗಳು. ಎಸೆತಗಾರಿಕೆಯಲ್ಲಿ ಅಂತಿಮ ಓವರನ್ನು ಎಸೆಯಲು ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಇದ್ದಾನೆ ಇಮ್ರಾನ್. ಪ್ರಸ್ತುತ ಮಂಗಳೂರಿನ ಪ್ರತಿಷ್ಠಿತ ತಂಡವಾಗಿರತಕ್ಕಂತಹ ಟೀಮ್ ಎಲಿಗೆಂಟ್ ಪರವಾಗಿ ಆಡುವಂತಹ ಆಟಗಾರ ಇಲ್ಲಿ ಇಮ್ರಾನ್ ಚೆಂಡನ್ನು ಕೈಗೆತ್ತಿಕೊಳ್ಳುವುದಾದರೆ ದಾಂಡುಗಾರಿಕೆಯಲ್ಲಿದ್ದಾನೆ ಕೀರ್ತಿ. ಅಡ್ಡ ಚೆಂಡು ನೋಡಿ, ಅಡ್ಡ ಚೆಂಡುಗಳನ್ನು ಎಸೆಯುತ್ತಾ ಇದ್ದಾನೆ ಇಲ್ಲಿ ಎಸೆತಗಾರ. 1 ಓಟ ಬರುತ್ತಾ ಇದೆ. ಹೆಚ್ಚುತ್ತಾ ಖಾತೆಯಲ್ಲಿ 33ರಲ್ಲಿದೆ. ಮತ್ತೆ ಇಮ್ರಾನ್ ಶ್ರೇಷ್ಠ ಮಟ್ಟದ ದಂಡನೆ. 1 ಅವಲಿಗೆ ಕರೆ, ನೇರ ಗುರಿ ಬಿದ್ದಿದೆ. ಇಲ್ಲಿ ಉದ್ದರಿಯನ್ನು ಬಿಟ್ಟುಕೊಡುತ್ತಾ ಇದೆ ಕೀರ್ತಿ ನಿರ್ಗಮನ ಕಾಣ ಸಿಗುತ್ತಾ ಇದೆ ನೋಡಿ. ಕೀರ್ತಿ ರನ್ಔಟಿಗೆ ಉದ್ದರಿಯನ್ನು ಒಪ್ಪಿಸಿ ನೇರ ವೀಕ್ಷಣೆಯತ್ತ ಮುಖವನ್ನು ಮಾಡುತ್ತಾ ಇದ್ದಾನೆ.
ಉತ್ತಮವಾದ ಜೊತೆಯಾಟವನ್ನು ಕಂಡುಕೊಂಡರು ಕೀರ್ತಿ ಹಾಗೂ ಡೆನ್ಸಿಲ್. ಆದರೆ ಈ ಅಂತಿಮ ಓಟದಲ್ಲಿ ಉದ್ದರಿಯನ್ನು ಒಪ್ಪಿಸಿ ನೇರ ವೀಕ್ಷಣೆಯತ್ತ ಮುಖವನ್ನು ಮಾಡುವುದಾದರೆ ಇಲ್ಲಿ ನೂತನ ದಾಂಡಿಗನ ಆಗಮನ ಕಾಣಸಿಗುತ್ತಾ ಇದೆ. ಕೀರ್ತಿ ವೈಯಕ್ತಿಕ ಗಳಿಕೆಯಲ್ಲಿ 14 ಓಟವನ್ನು ಕಲೆ ಹಾಕಿಕೊಂಡರು. ಕೀರ್ತಿ ಅಭಿನಂದನೆಗಳನ್ನು ಸಲ್ಲಿಸಿಕೊಡುತ್ತಾ ಇದ್ದಾವೆ. ದಾಳಿಯಲ್ಲಿ ಇಮ್ರಾನ್ ಅಂತಿಮ ಓವರಿನ ಚಾಲ್ತಿಯಲ್ಲಿದೆ. ಅಂತಿಮ ಓವರಿನ ಆರಂಭದ ಚೆಂಡು ಇಲ್ಲಿ ಮುಕ್ತಾಯವಾದರೆ ದ್ವಿತೀಯ ಬಾರಿಗೆ ಎಸೆಯಬೇಕಾಗಿದೆ ಇಮ್ರಾನ್. ಖಾತೆಯಲ್ಲಿದೆ 34. ದ್ವಿತೀಯ ಬಾರಿಗೆ ದಾಳಿಯಲ್ಲಿ ಇಮ್ರಾನ್. ದಾಂಡುಗಾರಿಕೆಯಲ್ಲಿ ತಂಡದ ನಾಯಕ ಆರೀಸ್ ಆಗಮನವಾಗಿದೆ. ಸೊಗಸಾಗಿರತಕ್ಕಂತಹ ದಾಳಿ 1 ಓಟವನ್ನು ಪಡೆಯುವುದರೊಂದಿಗೆ ಹೆಚ್ಚುತ್ತಾ ಖಾತೆಯಲ್ಲಿದೆ 35ರಲ್ಲಿದೆ. ದ್ವಿತೀಯ ಚೆಂಡು ಇಲ್ಲಿ ಮುಕ್ತಾಯ ಕಾಣಸಿಗ್ತಾ ಇದೆ ನೋಡಿ. ದ್ವಿತೀಯ ಚೆಂಡು ಇಲ್ಲಿ ಮುಕ್ತಾಯವಾಗುತ್ತಾ ಇದೆ. ಎಸೆತಗಾರಿಕೆಯಲ್ಲಿದ್ದಾನೆ ಇಮ್ರಾನ್. ದಾಳಿಯಲ್ಲಿ ಇಮ್ರಾನ್ ಎದುರಿಸುವಂತಹ ದಾಂಡಿಗ ಮಿಸ್ಟರ್ ಡೆನ್ಸಿಲ್. ಸೊಗಸಾಗಿರತಕ್ಕಂತಹ ದಾಳಿ ನೋಡಿ. ಯಾವುದೇ ಓಟ ಬರ್ತಾ ಇಲ್ಲ. ದಂಡಿನ ಆ ಒಂದು ಪ್ರಯತ್ನ ಅಲ್ಲಿ ನಡೆದಿಲ್ಲ. ಅಲ್ಲಿ ಚೆಂಡು ಚುಕ್ಕಿಯಾಗ್ತಾ ಇದೆ. 3 ಚೆಂಡು ಮುಕ್ತಾಯದೊಂದಿಗೆ ಖಾತೆಯಲ್ಲಿ 36. ಇಲ್ಲಿ 4ನೆಯ ಬಾರಿಗೆ ದಾಳಿಯಲ್ಲಿ ಮಿಸ್ಟರ್ ಇಮ್ರಾನ್. 35 ಖಾತೆಯಲ್ಲಿದೆ. ಅಡ್ಡ ಚೆಂಡು ಉದ್ದರಿಯನ್ನು ಬಿಟ್ಟುಕೊಡುತ್ತಾ ಇದೆ. ಇಲ್ಲಿ ರನ್ಔಟಿಗೆ ಡೆನ್ಸಿಲನ ನಿರ್ಗಮನವಾದರೆ 3 ಚೆಂಡು ಮುಕ್ತಾಯಕ್ಕೆ ಖಾತೆಯಲ್ಲಿ 36ರಲ್ಲಿದೆ. 36 ಓಟವನ್ನು ಕಲೆ ಹಾಕಿಕೊಂಡಿದೆ ನಜ್ಮಾ ಮೂಡಬಿದರೆ ತಂಡ. ಸುಡು ಬಿಸಿಲಿನ ವೇಗ ಬಹಳಷ್ಟು ಹೆಚ್ಚುತ್ತಾ ಇವೆ. ಸೂರ್ಯನ ಕಿರಣಗಳು ನೇರ ಮೈದಾನಕ್ಕೆ ಬೀಳುವುದಾದರೆ ಕ್ರೀಡಾಪಟುಗಳು ಖಂಡಿತ ಉತ್ಸಾಹಕರಾಗಿ ಈ ಕ್ರೀಡೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಿಮ್ಮ ಈ ಕ್ರೀಡಾ ಸ್ಫೂರ್ತಿಗೆ, ಆ ಕ್ರೀಡೆಯ ಮೇಲಿಟ್ಟಿರುವಂತಹ ನಂಬಿಕೆಗೆ ಎಲ್ಲವೂ ಇಲ್ಲಿ ಕಾಣ್ತಾ ಇದೆ. ತಮಗೆ ಕ್ರೀಡಾಕೂಟದ ಪರವಾಗಿ, ಸಂಘಟಕರ ಪರವಾಗಿ ಆತ್ಮೀಯ ಅಭಿನಂದನೆಯನ್ನು ಸಲ್ಲಿಸಿಕೊಳ್ಳುತ್ತಾ ಇದ್ದೇನೆ. ನಾಲ್ಕನೆಯ ಬಾರಿಗೆ ಸೊಗಸಾಗಿರತಕ್ಕಂತಹ ದಾಳಿ. ಅಡ್ಡ ಚೆಂಡು ಎನ್ನುವಂತಹ ನಿಶಾನೆ 1+1 ಅವಲಿ ಓಟದ ಸೇರ್ಪಡೆಯೊಂದಿಗೆ ಖಾತೆಯಲ್ಲಿದೆ 38. ಇಮ್ರಾನ್ ಅರಿತು ಎಚ್ಚೆತ್ತುಕೊಂಡು ದಾಳಿಯನ್ನು ಸಂಘಟಿಸಬೇಕಾಗಿದೆ. ಕಾರಣ ಇದು ಸೆಮಿಫೈನಲ್. 4ನೆಯ ಬಾರಿಗೆ ದಾಳಿಯಲ್ಲಿ ಇಮ್ರಾನ್. ಖಾತೆಯಲ್ಲಿ 38. ಒಂದು ಓಟವನ್ನು ಮತ್ತೆ ಪಡೆಯುವುದರೊಂದಿಗೆ ಖಾತೆಯಲ್ಲಿದೆ 39. 4 ಚೆಂಡು ಮುಕ್ತಾಯವಾಗಿದೆ. ಅಂತಿಮ 2 ಚೆಂಡು ಬಾಕಿ ಉಳಿತಾ ಇದೆ. ಸೊಗಸಾಗಿರತಕ್ಕಂತಹ ದಂಡನೆ ಹೆಚ್ಚುತ್ತಾ ಖಾತೆಯಲ್ಲಿದೆ. ಖಾತೆಯಲ್ಲಿದೆ 40 ಓಟವನ್ನು ದಾಖಲಿಸಿಕೊಳ್ಳುತ್ತಾ ಇದೆ. ಇಲ್ಲಿ ನಜ್ಮಾ ಮೂಡಬಿದರೆ ತಂಡ ಅಂತಿಮ 1 ಚೆಂಡು ಎಸೆಯಬೇಕಾಗಿದೆ. ಆದಷ್ಟು ಬೇಗ ದಾಂಡಿಗರ ಅಂಕಣವನ್ನು ಪ್ರವೇಶಿಸಿಕೊಳ್ಳಿ.
ಓವರಿನ ಅಂತಿಮ ಚೆಂಡು ಸೇಯಬೇಕಾಗಿದೆ. ಖಾತೆಯಲ್ಲಿದೆ 40. ಸೊಗಸಾಗಿರತಕ್ಕಂತಹ ದಂಡನೆ. ಇಲ್ಲಿ ನೋಡಿ, ಉದ್ದರಿ ಬೀಳ್ತಾ ಇದೆ. ನೇರ ಚೆಂಡು ಗೂಟವನ್ನು ಸ್ಪರ್ಶಿಸ್ತಾ ಇದೆ. ಖಂಡಿತ ಟಿಕೆಟ್ ಇಲ್ಲಿ ಉದ್ದರಿಯನ್ನು ಬಿಟ್ಟುಕೊಡ್ತಾ ಇದೆ. ಈತನ ಮೂಲಕ ಆರಂಭದ ಇನ್ನಿಂಗ್ಸಿನ ಮುಕ್ತಾಯದೊಂದಿಗೆ ನಜ್ಮಾ ಮೂಡಬಿದರೆ ತಂಡ ಗಳಿಸಿದ್ದು 41 ಓಟವನ್ನು ಗಳಿಸಬೇಕಾಗಿದೆ. ಆಲ್ಫಲಾ ಮೂಡಬಿದರೆ ತಂಡ ಕ್ವಾರ್ಟರ್ ಫೈನಲ್ ಸುತ್ತಿನಲ್ಲೂ ಕೂಡ 41 ಓಟದ ಗುರಿಯಿತ್ತು ಆಲ್ಫಲಾ ಮೂಡಬಿದರೆ ತಂಡಕ್ಕೆ. ಆ ಓಟವನ್ನು ಗಳಿಸಿತ್ತು. ಈ ಪಂದ್ಯಾಕೂಟದಲ್ಲಿ ಕೂಡ 41ರ ಗುರಿ ಇದೆ. ಗಳಿಸುತ್ತದೋ ಆಲ್ಫಲಾ ಅಥವಾ ಈ ಓಟವನ್ನೇ ಅವಲಂಬಿಸಿ ಕಟ್ಟಿ ಹಾಕುತ್ತದೋ ನಜ್ಮಾ, ಎಲ್ಲವೂ ಕಾದು ನೋಡಬೇಕಾಗಿದೆ. ಸರ್ಪ್ರಾಜ್ ಎಲ್ಲಿದ್ರು ಕಮೆಂಟ್ರಿ ಬಾಕ್ಸ್ ಹತ್ರ ಬರಬೇಕು. ಫಾಲ್ಕೋನ್ ತಂಡದ ಮಾಜಿ ಆಟಗಾರ ಸರ್ಪ್ರಾಜ್ ಎಲ್ಲಿದ್ರು ಕಮೆಂಟ್ರಿ ಬಾಕ್ಸ್ ಹತ್ರ ಬರಬೇಕು. ಸೆಮಿಫೈನಲ್ ಪಂದ್ಯಾಕೂಟ 36 ಚೆಂಡುಗಳನ್ನು ಎದುರಿಸಿರತಕ್ಕಂತಹ ನಜ್ಮಾ ಗಾಯ್ಸ್ ಮೂಡಬಿದರೆ ತಂಡ ಗಳಿಸಿದ್ದು 40 ಓಟವನ್ನು. 41ರ ಗುರಿಯಿದೆ ಆಲ್ಫಲಾ ಮೂಡಬಿದರೆ ತಂಡಕ್ಕೆ. ಸೆಮಿಫೈನಲ್ ಸುತ್ತಿನ ಪಂದ್ಯಾಕೂಟಗಳು ಸಾಗ್ತಾ ಇವೆ. ರೋಚಕತೆಯ ಹಣಾಹಣಿ ಎಲ್ಲವೂ ಇಲ್ಲಿ ಸಾಗ್ತಾ ಇವೆ ನೋಡಿ. ಖಂಡಿತ ನಜ್ಮಾ ಗಾಯ್ಸ್ ಮೂಡಬಿದರೆ ತಂಡ ಕ್ಷೇತ್ರ ಪಾಲನೆಯಲ್ಲಿದೆ. ಒಂದು ಎಸೆತಗಳನ್ನು ಚುಕ್ಕಿಯಾಗಿಸುವ, ಉದ್ದರಿಗಳನ್ನು ಕೀಳುವ ಕನಸನ್ನು ಹೊತ್ತುಕೊಂಡು ನಜ್ಮಾ ಗಾಯ್ಸ್ ಮೂಡಬಿದರೆ ತಂಡ ಕ್ಷೇತ್ರ ಪಾಲನೆಯಲ್ಲಿ ಸಜ್ಜಾಗುತ್ತಿದ್ದರೆ, ದಾಂಡುಗಾರಿಕೆಗೆ ಸಜ್ಜಾಗುತ್ತಾ ಇದೆ ಆಲ್ಫಲಾ ಮೂಡಬಿದರೆ ತಂಡ. ಆರಂಭಿಕ ಕ್ರಮಾಂಕದ ದಾಂಡಿಗರಾಗಿ ಇಮ್ರಾನ್, ಅದೇ ರೀತಿ ತನ್ವೀರ್ ಆಗಮನವಾಗುತ್ತಾ ಇದೆ ನೋಡಿ. ಇರುವರ ದಾಂಡಿಗರು ಕೂಡ ಸರಾಗವಾಗಿ ಚೆಂಡಿಗೆ ಒಂದು ಅವಲಿ ಓಟಗಳನ್ನು ಸಂಪಾದಿಸುವ ಆಲೋಚನೆಯನ್ನಿಟ್ಟುಕೊಂಡು ಅಂಕಣವನ್ನು ಪ್ರವೇಶಿಸಿಕೊಳ್ಳುತ್ತಾ ಇದೆ. 36 ಚೆಂಡುವಿದೆ, 41 ಓಟ ಗಳಿಸಬೇಕಾಗಿದೆ. ಇದು ಕ್ರಿಕೆಟ್. ಗಳಿಸಿದ ಇತಿಹಾಸವೂ ಇದೆ, ನಿಲ್ಲಿಸಿದ ಇತಿಹಾಸವೂ ಇದೆ. ಕಾರಣ ಅಂಡರ್ ಆರ್ಮ್ ಕ್ರಿಕೆಟ್. ಗತಕಾಲದ ವೈಭವದ ಇತಿಹಾಸವನ್ನ ಈ ಅಂಡರ್ ಆರ್ಮ್ ಕ್ರಿಕೆಟ್ ಖಂಡಿತ ತಿಳಿಸಿಕೊಡುತ್ತದೆ. ಯಾಕಂತ ಕೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಂತೂ ಬಹಳಷ್ಟು ಹೆಸರುವಾಸಿ ಈ ಅಂಡರ್ ಆರ್ಮ್. ಎಲ್ಲಿಯ ಮಟ್ಟಿಗೆ ಈ ಅಂಡರ್ ಆರ್ಮ್ ಹೆಸರುವಾಸಿ ಅಂತ ಕೇಳಿದರೆ, ವಾರದ ಒಂದು ದಿನ ನಡೆಯುತ್ತಿದ್ದಂತಹ ಪಂದ್ಯಾಕೂಟಗಳು ವಾರದ ಇಡೀ ದಿನವೂ ಪಂದ್ಯಾಕೂಟ ನಡೆದಂತಹ ಇತಿಹಾಸ ಕೂಡ ಇದೆ. ಖಂಡಿತ ಈ ಅಂಡರ್ ಆರ್ಮ್ನ ಬಗ್ಗೆ ಬಹಳಷ್ಟು ಮಂದಿ ಅವರವರ ಭಾಷೆಗಳಲ್ಲಿ ಅವರವರು ವಿವರಿಸಿದ್ದಾರೆ. ಇಲ್ಲಿ ಕುರುಲೊಟ್ಟು ಪರಿಸರದಲ್ಲಿ ಕೂಡ ಈ ಪರಿಸರದ ಆಟಗಾರರಿಗೆ ಅವಕಾಶವಾಗುವಂತೆ ಒಂದು ದಿನದ ಪಂದ್ಯವಾದರೆ, ಮತ್ತೊಂದು ದಿನದಲ್ಲಿ ಮೂಡಬಿದಿರೆ ವಲಯದ ಬಲಿಷ್ಠ ತಂಡಗಳ ಪೈಕಿ ಈ ತಂಡಗಳು ಸೆಮಿಫೈನಲ್ ಹಂತಕ್ಕೆ ತಲುಪಿದೆ. ಅದು ಆಲ್ಫಲಾ ಮೂಡಬಿದಿರೆ, ನಜ್ಮಾ ಗಾಯ್ಸ್ ಮೂಡಬಿದಿರೆ. 36-41 ಸೆಮಿಫೈನಲ್ ಪಂದ್ಯ. ಜಾತಿಹೀನನ ಮನೆಯೊಳಗೆ ಜ್ಯೋತಿತಾಹೀನವೇ, ಜಾತಿಹೀನನ ಮನೆಯೊಳಗೆ ಜ್ಯೋತಿತಾಹೀನವೇ, ಜಾತಿ ವಿಜಾತಿ ಹೆಣಬೇಡ, ದೇವನೊಲಿದಾತನೇ ಜಾತಿ ಸರ್ವಜ್ಞ. ಎಸೆತಗಾರಿಕೆಯಲ್ಲಿ ಡೆನ್ಸಿಲ್ ಆರಂಭದ ಓವರನ್ನು ಎಸೆಯಲು ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಇದ್ದಾನೆ. ಪ್ರಥಮ ಚೆಂಡು ಒಂದು ಓಟದ ಮೂಲಕ ಖಾತೆ ಶುಭಾರಂಭಗೊಳ್ಳುತ್ತಾ ಇದೆ. ಇಲ್ಲಿ ಅಡ್ಡ ಚೆಂಡು ಎನ್ನುವಂತಹ ನಿಶಾನೆ 1+1 ಅವಲಿ ಓಟದ ಸೇರ್ಪಡೆಯೊಂದಿಗೆ ಖಾತೆ ಇಲ್ಲಿ ಶುಭಾರಂಭವಾಗ್ತಾ ಇದೆ.
ಒಂದು ಓಟವನ್ನ ಮತ್ತೆ ಪಡೆದುಕೊಳ್ಳುತ್ತಾ ಇದೆ. ಹೆಚ್ಚುತ್ತಾ ಖಾತೆಯಲ್ಲಿದೆ 3. ಆರಂಭದ ಚೆಂಡು ಇಲ್ಲಿ ಮುಕ್ತಾಯ ಕಾಣಸಿಗುತ್ತಾ ಇದೆ ನೋಡಿ. ಪ್ರಥಮ ಚೆಂಡು ಮುಕ್ತಾಯವಾದರೆ ದಾಳಿಯಲ್ಲಿದ್ದಾನೆ ಓರ್ವ ಅತ್ಯುತ್ತಮ ಎಸೆತಗಾರ ಮಿಸ್ಟರ್ ಡೆನ್ಸಿಲ್. ನೋಡಿ, ಚೆಂಡು ನೇರ ಗೂಟವನ್ನು ಸ್ಪರ್ಶಿಸ್ತಾ ಇದೆ. ಇಲ್ಲಿ ಆರಂಭದ ಉದ್ದರಿ ಬೀಳುತ್ತಾ ಇದೆ. ತನ್ವೀರನ ಆಗಮನವಾಗಿತ್ತು, ಇಲ್ಲಿ ತನ್ವೀರನ ನಿರ್ಗಮನವಾಗುತ್ತಾ ಇದೆ ನೋಡಿ. ಉದ್ದರಿಯನ್ನು ಒಪ್ಪಿಸುವುದರೊಂದಿಗೆ ತನ್ವೀರ್ ನೇರ ವೀಕ್ಷಣೆಯತ್ತ ಮುಖವನ್ನು ಮಾಡುತ್ತಾ ಇದ್ದಾನೆ. ಇಲ್ಲಿ ಪ್ರಥಮ ಆಘಾತವನ್ನು ಎದುರಿಸ್ತಾ ಇದೆ ಆಲ್ಫಲಾ ಮೂಡಬಿದಿರೆ ತಂಡ. ಎರಡು ಚೆಂಡು ಮುಕ್ತಾಯಕ್ಕೆ ಖಾತೆಯಲ್ಲಿದೆ 3. ಎಸೆತಗಾರಿಕೆಯಲ್ಲಿದ್ದಾನೆ ಡೆನ್ಸಿಲ್. ಬೋವರಿನ ತೃತೀಯ ಚೆಂಡು ಎಸೆಯಬೇಕಾಗಿದೆ. ತಿರುಪುಗಾರರನ್ನು ಬಿಡುತ್ತಾ ತೃತೀಯ ಬಾರಿಗೆ ದಾಳಿಯಲ್ಲಿ ಮಿಸ್ಟರ್ ಡೆನ್ಸಿಲ್. ಸೊಗಸಾಗಿರತಕ್ಕಂತಹ ದಾಳಿ ನೋಡಿ. ಸೆಮಿಫೈನಲ್ ಪಂದ್ಯಾಕೂಟಕ್ಕೆ ಅನುಗುಣವಾಗುವ ಮಾದರಿಯಲ್ಲಿ ತಕ್ಕ ಮಾದರಿಯಲ್ಲಿ ಎಸೆತಗಾರಿಕೆಯನ್ನು ಸಂಘಟಿಸ್ತಾ ಇದೆ. ತಾಜುದ್ದೀನ್ ಎದುರಿಸುವಲ್ಲಿ ವಿಫಲನಾಗುತ್ತಾ ಇದ್ದಾನೆ. 1ನೇ ಕ್ರಮಾಂಕದ ದಾಂಡಿಗನಾಗಿ ಆಗಮಿಸಿರತಕ್ಕಂತಹ ತಾಜುದ್ದೀನ್ ತಂಡವನ್ನು ದಡ ಸೇರಿಸುವ ಪ್ರಯತ್ನವನ್ನು ಮಾಡುತ್ತಾರೋ ಕಾದು ನೋಡಬೇಕಾಗಿದೆ. ಖಾತೆಯಲ್ಲಿದೆ 3. ಸೊಗಸಾಗಿರತಕ್ಕಂತಹ ದಂಡನೆ. ನೇರ ಗುರಿ ಬಿದ್ದಿದ್ದಾದಲ್ಲಿ ಖಂಡಿತ ಅವಕಾಶವಿತ್ತು. ಇಲ್ಲಿ ಒಂದು ಓಟದೊಂದಿಗೆ ಹೆಚ್ಚುತ್ತಾ ಖಾತೆಯಲ್ಲಿದೆ 4 ಚೆಂಡು ಮುಕ್ತಾಯವಾಗ್ತಾ ಇದೆ. ಐದನೆಯ ಬಾರಿಗೆ ಎಸೆತಗಾರಿಕೆಯಲ್ಲಿ ಡೆನ್ಸಿಲ್. ನಜ್ಮಾ ಗಾಯ್ಸ್ ಮೂಡಬಿದಿರೆ ತಂಡ ಕ್ಷೇತ್ರ ಪಾಲನೆಯಲ್ಲಿದೆ. ಆರಂಭದ ಪವರ್ ಪ್ಲೇ ವಿಭಾಗ ಅರ್ಥಾತ್ ದಾಂಡಿಗರಿಗಂತೂ ಸ್ವರ್ಗತಾಣ. ಇಮ್ರಾನ್ ದಾಂಡುಗಾರಿಕೆಯಲ್ಲಿದ್ದಾನೆ. 41 ಗಳಿಸಬೇಕಾಗಿದೆ. 5ನೆಯ ಚೆಂಡು ಶ್ರೇಷ್ಠ ಮಟ್ಟದ ದಂಡನೆ. ನೇರ ಲಾಂಗಾಣ್ ಪರಿಸರದತ್ತ ಒಂದು ಸುಲಭ ಅವಲಿಗೆ ಕರೆ. ಅವಲಿ ಓಟದ ಸೇರ್ಪಡೆಯೊಂದಿಗೆ ಹೆಚ್ಚುತ್ತಾ ಖಾತೆಯಲ್ಲಿದೆ 6ರಲ್ಲಿದೆ ಎಸೆತಗಾರಿಕೆಯಲ್ಲಿ ಡೆನ್ಸಿಲ್. ಅಂತಿಮ 1 ಚೆಂಡು ಎಸೆಯಬೇಕಾಗಿದೆ. ಅಂತಿಮ ಬಾರಿಗೆ ದಾಳಿಯಲ್ಲಿ ಮಿಸ್ಟರ್ ಡೆನ್ಸಿಲ್. ತಿರುಗಿಸುವ ಪ್ರಯತ್ನದಲ್ಲಿದ್ದರೂ 1 ಓಟವನ್ನು ಮತ್ತೆ ಪಡೆದುಕೊಳ್ಳುತ್ತಾ ಇದೆ. ಇದರೊಂದಿಗೆ ಲೆಗ್ ಬೈ ಎನ್ನುವಂತಹ ನಿಶಾನೆ ಇಲ್ಲಾದರೆ ಆರಂಭದ ಓವರಿನ ಮುಕ್ತಾಯಕ್ಕೆ ಖಾತೆಯಲ್ಲಿದೆ 7 ಓಟವನ್ನು ದಾಖಲಿಸಿಕೊಂಡು 1 ಉದ್ದರಿಯನ್ನು ಬಿಟ್ಟುಕೊಟ್ಟಿದೆ ಆಲ್ಫಲಾ ಮೂಡುಬಿದಿರೆ ತಂಡ. ಪ್ರಥಮ ಓವರಿನ ಮುಕ್ತಾಯಕ್ಕೆ 7 ಓಟವನ್ನು ಕಲೆಹಾಕಿಕೊಳ್ಳುತ್ತಾ ಇದೆ ಆಲ್ಫಲಾ ಮೂಡಬಿದಿರೆ ತಂಡ. 41 ಓಟದ ಗುರಿ ಇದೆ. ಕುರಿಗಳಂತೆ ಬದುಕುವರು ಹಲವರು, ಗುರಿಯಿಟ್ಟು ನಡೆಯುವವರು ಕೆಲವರು. ನೋಡಿ, ಗುರಿ ಎಷ್ಟೇ ಇರಲಿ, ಆಡುವಂತಹ ಮೈದಾನ ಅದೇ ದಾಂಡು, ಅದೇ ಬಾಲ್, ಅದೇ ದಾಂಡಿಗ. ಇಲ್ಲಿ ಕಾದು ನೋಡಬೇಕಾಗಿದೆ 41 ಓಟದ ಗುರಿಯನ್ನ ಯಾವ ರೀತಿ ಬೆನ್ನಟ್ಟುತ್ತದೆ, ಯಾವ ರೀತಿ ಕಳೆಯಾಗುತ್ತದೆ. ಸೆಮಿಫೈನಲ್ ಸುತ್ತಿನ ಪಂದ್ಯವನ್ನ ಆಲ್ಫಲಾ ಮೂಡಬಿದಿರೆ ತಂಡ ವಶಪಡಿಸಿಕೊಳ್ಳುತ್ತದೋ ಅಥವಾ
ನಜ್ಮಾ ಗಾಯ್ಸ್ ಮೂಡುಬಿದಿರೆ ತಂಡ ಈ ಪಂದ್ಯಾಕೂಟದಲ್ಲಿ ಗೆಲುವನ್ನು ಸಾಧಿಸಿಕೊಳ್ಳುತ್ತದೆ. ಎಲ್ಲವೂ ಪ್ರಶ್ನಾರ್ಥಕವಾಗಿದೆ. ಎಸೆತಗಾರಿಕೆಯಲ್ಲಿ ದ್ವಿತೀಯ ಓವರನ್ನು ಎಸೆಯಲು ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಇದ್ದಾನೆ ಎಸೆತಗಾರ ಸುರೇಂದ್ರ. ಮೂಡುಬಿದಿರೆ ಪರಿಸರದ ಓರ್ವ ಅತ್ಯುತ್ತಮ ಲೆಗ್ ಸ್ಪಿನ್ನರ್ ದಾಳಿಗಾರ. ಪ್ರತಿಷ್ಠಿತ ತಂಡಗಳಲ್ಲಿ ಪ್ರತಿಷ್ಠಿತ ಮೈದಾನಗಳಲ್ಲಿ ಆಡಿರತಕ್ಕಂತಹ ಅನುಭವ ಒಂದೆಡೆಯಾದರೆ, ಇಲ್ಲಿ ಸುರೇಂದ್ರ ನಜ್ಮಾ ಮೂಡುಬಿದಿರೆ ಪರವಾಗಿ ದ್ವಿತೀಯ ಓವರನ್ನು ಎಸೆಯಬೇಕಾಗಿದೆ. ಸೊಗಸಾಗಿರತಕ್ಕಂತಹ ದಾಳಿ. ಇಲ್ಲಿ ಒಂದು ಓಟ ಬರುವುದಾದರೆ ಒಂದು ಓಟದ ಸೇರ್ಪಡೆಯೊಂದಿಗೆ ಹೆಚ್ಚುತ್ತಾ ಖಾತೆಯಲ್ಲಿದೆ 8 ಓಟವನ್ನು ಕಳೆ ಹಾಕಿಕೊಳ್ಳುತ್ತಾ ಇದೆ. ದಾಳಿಯಲ್ಲಿ ಸುರೇಂದ್ರ, ದಾಂಡುಗಾರಿಕೆಯಲ್ಲಿದ್ದಾನೆ ತಾಜುದ್ದೀನ್. ಸೊಗಸಾಗಿರತಕ್ಕಂತಹ ದಂಡನೆ. ಒಂದು ಓಟ ಇಲ್ಲಿ ಬರುವುದಾದರೆ ಒಂದರಲ್ಲಿ ತೃಪ್ತಿಯೊಂದಿಗೆ ಹೆಚ್ಚುತ್ತಾ ಖಾತೆಯಲ್ಲಿದೆ 9. ಲೆಗ್ ಸ್ಪಿನ್ ಶೈಲಿಯ ಎಸೆಗಾರಿಕೆ ಚಾಲ್ತಿಯಲ್ಲಿದೆ. ಲೆಗ್ ಸ್ಪಿನ್ ಖಂಡಿತ ಎಂತಹ ದೊಡ್ಡ ಮಟ್ಟದ ಆಟಗಾರರನ್ನು ಕೂಡ ಕಟ್ಟಿ ಹಾಕಬಲ್ಲಂತಹ ಎಸೆತವಿದರೆ ಅದು ಖಂಡಿತ ಲೆಗ್ ಸ್ಪಿನ್. ಅದೆಷ್ಟೋ ಕ್ರೀಡಾ ಪ್ರೇಮಿಗಳು ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ. ಗಣ್ಯಾತಿ ಗಣ್ಯರ ಆಗಮನವಾಗುತ್ತಾ ಇದೆ. ಅತಿ ಎತ್ತರದ ಪ್ರಶಸ್ತಿಯನ್ನು ಮುಡಿಗೇರಿಸುವಂತಹ ತಂಡ ಯಾವುದು ಎನ್ನುವಂತಹ ಪ್ರಶ್ನೆಗಳಿಗೆ ಕೆಲವೇ ಕ್ಷಣಗಳಲ್ಲಿ ಉತ್ತರ ದೊರೆಯಲಿಕ್ಕಿದೆ. ಕುರ್ಲೊಟ್ಟು ಪ್ರೀಮಿಯರ್ ಲೀಗ್ 2020 ಅದ್ದೂರಿತವಾಗಿರತಕ್ಕಂತಹ ಪಂದ್ಯಾಕೂಟ. ಒಂದೆಡೆಯಲ್ಲಿ ಪರಿಸರದ ಒಂದು ತಂಡ ಫೈನಲ್ ಹಂತಕ್ಕೆ ಪಾದಾರ್ಪಣೆಯನ್ನು ಮಾಡಿದರೆ, ಇನ್ನೊಂದೆಡೆಯಲ್ಲಿ ಮೂಡುಬಿದಿರೆ ಪರಿಸರದ ತಂಡಗಳು ಸೆಣಸಾಡಿ ಸೆಮಿಫೈನಲ್ ಸುತ್ತಿನಲ್ಲಿ ಆಲ್ಫಲಾ ಮೂಡುಬಿದಿರೆ, ಅದೇ ರೀತಿ ನಜ್ಮಾ ಮೂಡುಬಿದಿರೆ ಸೆಣಸಾಡುತ್ತಾ ಇವೆ. ಇಲ್ಲಿ ನೋಡಿ 3 ಓಟವನ್ನು ಕಳೆ ಹಾಕಿಕೊಳ್ಳುತ್ತಾ ಇದೆ ಇಮ್ರಾನನ ಆ ಸುಂದರವಾಗಿರತಕ್ಕಂತಹ ಹೊಡೆತ 3 ಓಟಗಳಿಗೆ ಸಾಕ್ಷಿಯಾಗುವುದಾದರೆ ಖಾತೆಯಲ್ಲಿದೆ ಹೆಚ್ಚುತ್ತಾ 12. 3 ಚೆಂಡು ಮುಕ್ತಾಯ. 3 ಚೆಂಡು ಮುಕ್ತಾಯಕ್ಕೆ ಖಾತೆಯಲ್ಲಿ 12. ಆದರೆ 4ನೇ ಬಾರಿಗೆ ಎಸೆಯಬೇಕಾಗಿದೆ. ದಾಳಿಯಲ್ಲಿ ಸುರೇಂದ್ರ ಚತುರ್ಥ ಬಾರಿಗೆ. ಚತುರ್ಥ ಬಾರಿಗೆ ಎಸೆಯಬೇಕಾಗಿದೆ. ಖಂಡಿತ ಕ್ರಿಕೆಟ್ ಹಬ್ಬ, ಕ್ರಿಕೆಟ್ನ ಚೈತ್ರ ಯಾತ್ರೆ ಮೊನ್ನೆ ಶನಿವಾರ ದಿವಸ ಆರಂಭಗೊಂಡಿರತಕ್ಕಂತಹ ಪಂದ್ಯ ಈ ದಿನ ಅದ್ದೂರಿಯಾಗಿ ಅಂತ್ಯವನ್ನು ಕಾಣಲಿಕ್ಕಿದ್ದೇವೆ. ಅದ್ದೂರಿಯ ಪಂದ್ಯಾಕೂಟಗಳು ಸಾಗಲಿಕ್ಕಿವೆ. ಇಲ್ಲಿ ಒಂದು ಓಟ ಬರುವುದಾದರೆ ಒಂದು ಓಟದ ಸೇರ್ಪಡೆಯೊಂದಿಗೆ ಹೆಚ್ಚುತ್ತಾ ಖಾತೆಯಲ್ಲಿದೆ 13. 5ನೇ ಚೆಂಡು ಎಸೆಯಬೇಕಾಗಿದೆ. ದಾಳಿಯಲ್ಲಿ ಮಿಸ್ಟರ್ ಸುರೇಂದ್ರ ಪಂಚಮ ಬಾರಿಗೆ ಶ್ರೇಷ್ಠ ಮಟ್ಟದ ದಂಡನೆ. ಒಂದು ಓಟ ಮತ್ತೆ ಬರುವುದರೊಂದಿಗೆ ಹೆಚ್ಚುತ್ತಾ ಖಾತೆಯಲ್ಲಿದೆ 14. ಓವರಿನ ಅಂತಿಮ ಒಂದು ಚೆಂಡು ಎಸೆಯಬೇಕಾಗಿದೆ. ದಾಳಿಯಲ್ಲಿ ಮಿಸ್ಟರ್ ಸುರೇಂದ್ರ. ಅಂತಿಮ ಚೆಂಡು. ದಾಳಿಯಲ್ಲಿ ಸುರೇಂದ್ರ, ದಾಂಡುಗಾರಿಕೆಯಲ್ಲಿ ಮಿಸ್ಟರ್ ಇಮ್ರಾನ್. ಶ್ರೇಷ್ಠ ಮಟ್ಟದ ದಂಡನೆ. ಒಂದು ಓಟ ಬರುವುದರೊಂದಿಗೆ ಇಲ್ಲಿ ದ್ವಿತೀಯ ಓವರಿನ ಮುಕ್ತಾಯ ಕಾಣಸಿಗುತ್ತಾ ಇದೆ. ದ್ವಿತೀಯ ಓವರಿನ ಮುಕ್ತಾಯಕ್ಕೆ ಖಾತೆಯಲ್ಲಿ 15 ಓಟವನ್ನು ಕಲೆ ಹಾಕಿಕೊಳ್ಳುತ್ತಾ ಇದೆ ಇಲ್ಲಿ ಆಲ್ಫಲಾ ಮೂಡುಬಿದಿರೆ ತಂಡ. 12 ಚೆಂಡುಗಳಿಗೆ 15 ಓಟ ಬಂದಾಗಿದೆ. ಉಳಿದಿರತಕ್ಕಂತಹ 24 ಚೆಂಡುಗಳ ಮುಂದೆ 26 ಓಟದ ಅವಶ್ಯಕತೆ ಇದೆ. 24ರ ಮುಂದೆ 26 ಈ ಪಂದ್ಯವನ್ನು ಗೆಲ್ಲುವವರು ಯಾರು? ಖಂಡಿತ ನೋಡಿ, ಈ ಕ್ರೀಡಾಕೂಟಕ್ಕೆ, ಈ ಪಂದ್ಯಾಕೂಟಕ್ಕೆ ಅದೆಷ್ಟೋ ಅತಿಥಿಗಳ ಆಗಮನವಾಗುತ್ತಾ ಇದೆ. ಅತಿಥಿ ಅಭ್ಯಾಗತರು, ಅತಿಥಿ ಗಣ್ಯರುಗಳು ಪಂದ್ಯಾಕೂಟದ ವೀಕ್ಷಣೆಯಲ್ಲಿದ್ದಾರೆ. ಈ ಕ್ರೀಡಾಕೂಟಕ್ಕೆ ಆಗಮಿಸ್ತಾ ಇದ್ದಾರೆ ವಿಜಯಗೌಡ ವೇಣೂರು ತಾಲೂಕು ಪಂಚಾಯತ್ ಸದಸ್ಯರು ಬೆಳ್ತಂಗಡಿ. ತಮಗೆ ಆತ್ಮೀಯ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಇದ್ದೇವೆ ಸರ್. ತಮ್ಮೆಲ್ಲರ ಸಹಕಾರ ಈ ಪಂದ್ಯಕ್ಕೆ ಖಂಡಿತ ಆಧಾರ. ತಮಗೆ ಈ ಕ್ರೀಡಾಕೂಟಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸುವುದರೊಂದಿಗೆ ತಮ್ಮನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ.
24 ಚೆಂಡುವಿದೆ. 26 ಓಟವನ್ನು ಗಳಿಸಬೇಕಾಗಿದೆ. ಸೆಮಿಫೈನಲ್ ಸುತ್ತಿನ ಪಂದ್ಯ. ಗೆದ್ದರಂತಲೂ ಫೈನಲ್ ಹಂತಕ್ಕೆ, ಸೋತರೆ ಈ ಮಣ್ಣಿನಲ್ಲಿ ಆಡಿದ ಅನುಭವ ಮಾತ್ರ. 24 ಇದೆ, 26 ಗಳಿಸಬೇಕಾಗಿದೆ. ಮಂಗಳೂರು, ಮಂಗಲಪುರಂ, ಮೈಕಾಲ, ಕುಡ್ಲ ಇನ್ನಿತರ ಹತ್ತಲವಾರು ಹೆಸರುಗಳಿಂದ ಕರೆಯಲ್ಪಡುವಂತಹ ಈ ದಕ್ಷಿಣ ಕನ್ನಡ ಜಿಲ್ಲೆ ಏನಿದೆ, ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ, ಸೌಹಾರ್ದತೆ, ಸಾಮರಸ್ಯ ಎಲ್ಲವೂ ನೆರೆಯುಳಿದೆ ಎಂದು ಹೇಳಿದರೆ ಇದಕ್ಕೆ ಪ್ರಮುಖ ಕಾರಣ ಕ್ರಿಕೆಟನ್ನು ಬೆಳೆಸುವ, ಕ್ರಿಕೆಟನ್ನು ಪ್ರೀತಿಸುವ, ಕ್ರಿಕೆಟನ್ನು ಪೋಷಿಸುವ ನಿಟ್ಟಿನಲ್ಲಿ ಅದೆಷ್ಟೋ ಕ್ರಿಕೆಟ್ ಪಂದ್ಯಾವಳಿಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುತ್ತಾ ಇವೆ. ಇದರಿಂದ ಕೇವಲ ಮನೋರಂಜನೆ ಮಾತ್ರವಲ್ಲದೆ ಮನೋರಂಜನೆಯ ಜೊತೆಗೆ ನಮ್ಮನ್ನೆಲ್ಲ ಒಟ್ಟಿಗೆ ಬೆಸೆಯುವ, ಒಂದೇ ವೇದಿಕೆಯಡಿಯಲ್ಲಿ ತರುವ, ಒಂದೇ ಭಾವೈಕ್ಯತೆಯನ್ನು ಸೃಷ್ಟಿಸುವ, ಎಲ್ಲ ರೀತಿಯ ಸೌಹಾರ್ದತೆಯೋಗಿರುವಂತಹ ಸಂಬಂಧಗಳನ್ನು ಬೆಳೆಸುವಲ್ಲಿ ಕ್ರಿಕೆಟ್ ಖಂಡಿತ ಪ್ರಮುಖ ಪಾತ್ರ ವಹಿಸ್ತಾ ಇದೆ. ಇಲ್ಲಿ ಕುಲ್ಲೊಟ್ಟು ಪ್ರೀಮಿಯರ್ ಲೀಗ್ 2020 ಇಲ್ಲಿ ಕೂಡ ಸೌಹಾರ್ದತೆಗೆ ಸಾಕ್ಷಿಯಾಗ್ತಾ ಇದೆ. KPL 2020. ದಾಮೋದರ್ ಆರಂಭದ ಚೆಂಡು ಇಲ್ಲಿ ಚುಕ್ಕಿಯಾದರೆ ಖಾತೆಯಲ್ಲಿದೆ 15 ಓವರಿನ ದ್ವಿತೀಯ ಚೆಂಡು ದಾಳಿಯಲ್ಲಿ ಮಿಸ್ಟರ್ ದಾಮೋದರ್. ದಾಮೋದರ್ ಎಸೆಯಬೇಕಾಗಿದೆ ತನ್ಕೂಟದ ದ್ವಿತೀಯ ಚೆಂಡು. ಎದುರಿಸುವಂತಹ ದಾಂಡಿಗ ಇಮ್ರಾನ್. ಸೊಗಸಾಗಿರತಕ್ಕಂತಹ ದಾಳಿ. ಒಂದು ಓಟ ಬರುವುದಾದರೆ ಒಂದಂಕದ ಹೆಚ್ಚಳತೆ ಹೆಚ್ಚುತ್ತಾ ಖಾತೆಯಲ್ಲಿದೆ 16ರಲ್ಲಿದೆ. 1-6-16ರಲ್ಲಿದ್ದರೆ ತೃತೀಯ ಓವರಿನ ದ್ವಿತೀಯ ಚೆಂಡು ಮುಕ್ತಾಯ ಕಂಡು ಇಲ್ಲಿ ತೃತೀಯ ಬಾರಿಗೆ ಎಸೆಯಬೇಕಾಗಿದೆ. ಎಸೆತಗಾರಿಕೆಯಲ್ಲಿ ದಾಮೋದರ್. ಬಣ್ಣ ಬಣ್ಣದ ಜರ್ಸಿಗಳೊಂದಿಗೆ ಒಂದೊಂದು ಬಣ್ಣಕ್ಕೂ ಒಂದೊಂದು ಅರ್ಥವಿದೆ. ಆ ಅರ್ಥವನ್ನು ತಮ್ಮ ಜರ್ಸಿಯ ಮೂಲಕ ತಿಳಿಸಿಕೊಡುತ್ತಾ ಬಣ್ಣ ಬಣ್ಣದ ಜರ್ಸಿಗಳೊಂದಿಗೆ ಮೈದಾನದಲ್ಲಿ ಕಾಣಸಿಗುತ್ತಾ ಇದೆ ಈ ತಂಡಗಳು. ಈ ತಂಡಗಳ ಪೈಕಿ ಮೂಡುಬಿದಿರೆ ಪರಿಸರದ 2 ಬಲಿಷ್ಠ ತಂಡಗಳು ನಜ್ಮಾ, ಅದೇ ರೀತಿ ಆಲ್ಫಲಾ ಮೂಡುಬಿದಿರೆ. ತೃತೀಯ ಬಾರಿಗೆ ದಾಳಿಯಲ್ಲಿ ದಾಮೋದರ್. ಸೊಗಸಾದ ಎಸೆತಗಾರಿಕೆ. 1 ಸುಲಭ, 1ರಲ್ಲಿ ತೃಪ್ತಿ. ಕ್ಷೇತ್ರಪಾಲಕ ಕೀರ್ತಿ 1 ಓಟವನ್ನು ಬಿಡುವುದಾದರೆ ಹೆಚ್ಚುತ್ತಾ ಖಾತೆಯಲ್ಲಿದೆ 17 ಓಟವನ್ನು ಕಲೆ ಹಾಕಿಕೊಳ್ಳುತ್ತಾ ಇದೆ. ಓವರಿನ 4ನೇ ಚೆಂಡು ದಾಳಿಯಲ್ಲಿ ದಾಮೋದರ್. ಸೊಗಸಾಗಿರತಕ್ಕಂತಹ ದಂಡನೆ. 1 ಓಟವನ್ನು ಪಡೆಯುವುದರೊಂದಿಗೆ ಇಲ್ಲಿ 1 ಓಟದ ಸೇರ್ಪಡೆಯಾಗುತ್ತಾ ಇದೆ ನೋಡಿ. ಹೆಚ್ಚುತ್ತಾ ಖಾತೆಯಲ್ಲಿದೆ 18. 4 ಚೆಂಡು ಮುಕ್ತಾಯ. 4 ಚೆಂಡು ಮುಕ್ತಾಯಕ್ಕೆ ಖಾತೆಯಲ್ಲಿದೆ 18 ಓಟವನ್ನು ಕಲೆ ಹಾಕಿಕೊಳ್ಳುತ್ತಾ ಇದೆ ಇಲ್ಲಿ ಆಲ್ಫಲಾ ಮೂಡುಬಿದಿರೆ ತಂಡ. ಪಂಚಮ ಬಾರಿಗೆ ಸಿಗಬೇಕಾಗಿದೆ. ಸೊಗಸಾಗಿರತಕ್ಕಂತಹ ದಾಳಿ ನೋಡಿ. ಅಡ್ಡ ಚೆಂಡು ಎನ್ನುವಂತಹ ನಿಶಾನೆ ಇಲ್ಲ ಆಗುತ್ತಾ ಇದೆ. ತೀರ್ಪುಗಾರರ ಹಸ್ತಗಾಳಿಯಲ್ಲಿ ಹಾರಾಡ್ತಾ ಇದೆ. 1 ಓಟದ ಸೇರ್ಪಡೆಯೊಂದಿಗೆ ಹೆಚ್ಚುತ್ತ ಖಾತೆಯಲ್ಲಿದೆ 19. 19ರಲ್ಲಿದೆ ಓವರಿನ ಪಂಚಮ ಚೆಂಡು ದಾಳಿಯಲ್ಲಿ ದಾಮೋದರ್. ಮತ್ತೆ ಅಡ್ಡ ಚೆಂಡು ನೋಡಿ. ಮತ್ತೆ ಅಡ್ಡ ಚೆಂಡುಗಳನ್ನು ನಿಯಂತ್ರಿಸಬೇಕಾಗಿದೆ ದಾಮೋದರ್. ಸೆಮಿಫೈನಲ್ ಪಂದ್ಯವಿದು. ಗೆದ್ದರೆ ಫೈನಲ್ ಹಂತಕ್ಕೆ, ಸೋತರೆ ಈ ಮೈದಾನದಲ್ಲಿ ಆಡಿದ ಅನುಭವ ಮಾತ್ರ. ಅಡ್ಡ ಚೆಂಡುಗಳನ್ನು ನಿಯಂತ್ರಿಸಿದರೆ ಮಾತ್ರ ಪಂದ್ಯ ಸ್ವಲ್ಪ ಮಟ್ಟಿನಲ್ಲಿ ರೋಚಕತೆಯತ್ತ ಸಾಗಬಹುದು. ನಜ್ಮಾ ಗೆಲುವಿನತ್ತ ಸಾಗಬೇಕಿದ್ರೆ ಅಡ್ಡ ಚೆಂಡುಗಳ ನಿಯಂತ್ರಣವಾಗಬೇಕಿದೆ. ಮತ್ತೆ 1 ಓಟವನ್ನು ಪಡೆಯುವುದರೊಂದಿಗೆ ಹೆಚ್ಚುತ್ತಾ ಖಾತೆಯಲ್ಲಿದೆ 21. ಓವರಿನ ಅಂತಿಮ 1 ಚೆಂಡು ಎಸೆಯಬೇಕಾಗಿದೆ ದಾಳಿಯಲ್ಲಿ ದಾಮೋದರ್.
ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸ್ತಾ ಇದ್ದಾರೆ ಅಲ್ತಾಫ್ ಮೂಡಬಿದರೆ, ಮಾಲಕರು ಅಲ್ತಾಫ್ ಚಿಕನ್ ಸೆಂಟರ್ ಮೂಡಬಿದರೆ. ತಮಗೆ ಕ್ರೀಡಾಕೂಟದ ಪರವಾಗಿ ಆತ್ಮೀಯ ಹೃದಯಂತಲಾರದ ಸ್ವಾಗತವನ್ನು ಬಯಸುವುದರೊಂದಿಗೆ ತಮ್ಮನ್ನು ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಸರ್. ದಯವಿಟ್ಟು ವೇದಿಕೆಗೆ ಬಂದು ಅಲಂಕರಿಸಿಕೊಳ್ಬೇಕು. ಮತ್ತೆ ಒಂದು ಓಟವನ್ನು ಪಡೆಯುವುದರೊಂದಿಗೆ ಈ ಖಾತೆಯಲ್ಲಿ 22 ನೋಡಿ. ಅತಿಥಿ ಗಣ್ಯರ ಆಗಮನವಾಗುತ್ತಾ ಇದೆ. ಅತಿಥಿ ಗಣ್ಯರು ಬಂದಂತಹ ಎಲ್ಲ ಅತಿಥಿ ಗಣ್ಯರು ದಯವಿಟ್ಟು ವೇದಿಕೆಯನ್ನು ಬಂದು ಅಲಂಕರಿಸಿಕೊಳ್ಳಿ. ವೇದಿಕೆಯ ಮೇಲೆ ಕುಳಿತುಕೊಂಡು ಪಂದ್ಯವನ್ನು ವೀಕ್ಷಣೆ ಮಾಡುವಂತಹ ಕ್ರೀಡಾ ಪ್ರೇಮಿಗಳೇ, ತಮಗೆ ಅಭಿನಂದನೆಯನ್ನು ಸಲ್ಲಿಸಿಕೊಳ್ತಾ ಇದ್ದಾವೆ. ತಮ್ಮ ವೀಕ್ಷಣೆ, ತಮ್ಮ ಈ ಕ್ರೀಡೆಯ ಮೇಲಿರ್ತಕ್ಕಂತಹ ಅಭಿಮಾನಕ್ಕೆ ಖಂಡಿತ ನಾವು ಚಿರಋಣಿಯಾಗಿದ್ದೇವೆ. ದಯವಿಟ್ಟು ವೇದಿಕೆಯನ್ನು ತೆರವುಗೊಳಿಸಿ ವೇದಿಕೆಯ ಕೆಳಭಾಗದಲ್ಲಿ ನಿಂತುಕೊಂಡು ಪಂದ್ಯವನ್ನು ವೀಕ್ಷಿಸುವುದರ ಮೂಲಕ ಸಂಘಟಕರಿಗೆ, ಕ್ರೀಡಾ ಆಯೋಜಕರಿಗೆ, ಕ್ರೀಡಾಪಟುಗಳಿಗೆ ಪ್ರೋತ್ಸಾಹವನ್ನು ನೀಡಬೇಕಾಗಿ ತಮ್ಮಲ್ಲಿ ಆತ್ಮೀಯವಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಬಂದಂತಹ ಅತಿಥಿಗಳು ವೇದಿಕೆಯನ್ನು ಅಲಂಕರಿಸಿಕೊಳ್ಳಿ. ಹದಿನೆಂಟು ಚೆಂಡುವಿದೆ, 19 ಓಟದ ಅವಶ್ಯಕತೆ ಇದೆ. ಇಲ್ಲಿ ಗೆಲ್ಲುವವರು ಯಾರು, ಸೋಲುವವರು ಯಾರು, ಫೈನಲ್ ಹಂತಕ್ಕೆ ಲಗ್ಗೆಯನ್ನು ಇಡುವಂತಹ ತಂಡ ಯಾವುದು ಎಲ್ಲವೂ ಕಾದು ನೋಡಬೇಕಾಗಿದೆ. ಆಲ್ಫಲಾ ಮೂಡಬಿದರೆ ವಿರುದ್ಧವಾಗಿದೆ ನಜ್ಮಾ ಗಾಯಿಸ್ ಮೂಡಬಿದರೆ. ಈ 18ರ ಮುಂದೆ 19 ಎನ್ನುವುದು ಅಂಡರ್ ಆರ್ಮ್ ಕ್ರಿಕೆಟ್ ಇತಿಹಾಸದಲ್ಲಿಯೇ ಬಹಳಷ್ಟು ರೋಚಕತೆಯನ್ನು ಸೃಷ್ಟಿಸಿದ ಇತಿಹಾಸವಿದೆ. ಕುರ್ಲೊಟ್ಟು ಪರಿಸರದ ಈ ಮೈದಾನದಲ್ಲಿ ಮತ್ತೆ ಅದೇ ಮಾದರಿಯ ಪಂದ್ಯ 18-19. ಚೆಂಡಿಗೆ ತಕ್ಕಂತೆ ಓಟಗಳು ಹರಿದು ಬರಬೇಕಿದೆ. ಈ ಚೆಂಡಿಗೆ ತಕ್ಕಂತೆ ಓಟಗಳ ಆ ಒಂದು ಗೆಲುವು, ಆ ಗೆಲುವಿಗೆ ಕಾರಣವಾಗಬಹುದೇ ಆಲ್ಫಲಾ ಮೂಡಬಿದರೆ, ಅಥವಾ ಆ ಗೆಲುವನ್ನು ತನ್ನದಾಗಿಸಿಕೊಳ್ಳಬಹುದೇ ನಜ್ಮಾ ಮೂಡಬಿದರೆ? ಪ್ರಶ್ನಾರ್ಥಕವಾಗಿದೆ, ಗಮನಿಸಿಕೊಳ್ಳಿ. 18 ಇದೆ, 19 ಬೇಕಾಗಿದೆ. ಎಸೆಗಾರಿಕೆಯಲ್ಲಿ ಆರಂಭದ ತೃತೀಯ ಓವರ್ ಎಸೆಯಲು ಆರೀಸ್ ತಂಡದ ನಾಯಕ. ಇಲ್ಲಿ ಆರೀಸ್ ಲೆಗ್ ಸ್ಪಿನ್ ಶೈಲಿಯ ಎಸೆತಗಾರಿಕೆ ನೋಡಿ. ಒಂದು ಓಟವನ್ನು ಪಡೆಯುವುದಾದರೆ ಹೆಚ್ಚುತ್ತಾ ಖಾತೆಯಲ್ಲಿದೆ 23. ಪ್ರಥಮ ಚೆಂಡು ಮುಕ್ತಾಯ ಕಾಣಸಿಗುತ್ತಾ ಇದೆ. 17 ಚೆಂಡುವಿದೆ, 18 ಗಳಿಸಬೇಕಾಗಿದೆ. 4ನೇ ಓವರ್ ಚಾಲ್ತಿಯಲ್ಲಿದೆ ನೋಡಿ. ಚತುರ್ಥ ಓವರಿನ ಎಸೆತಗಾರಿಕೆಯಲ್ಲಿ ಆರೀಸ್ ಚತುರ್ಥ ಓವರಿನ ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ. ದಾಳಿಯಲ್ಲಿ ಮಿಸ್ಟರ್ ಆರೀಸ್ ತಂಡದ ನಾಯಕ, ಮಾಲಕನ ಭರವಸೆಯ ಆಟಗಾರ. ಇಲ್ಲಿ ಲೆಗ್ ಸ್ಪಿನ್ ಶೈಲಿ ಎಸೆತಗಾರಿಕೆ ನೋಡಿ. ಒಂದು ಓಟವನ್ನು ಪಡೆಯುವುದಾದರೆ ಹೆಚ್ಚುತ್ತಾ ಖಾತೆಯಲ್ಲಿದೆ 24ರಲ್ಲಿದೆ. 24 ಓಟವನ್ನು ಕಲೆ ಹಾಕುವುದರೊಂದಿಗೆ ಖಾತೆಯಲ್ಲಿದೆ 24. ಓವರಿನ ತೃತೀಯ ಚೆಂಡು ದಾಳಿಯಲ್ಲಿ ಆರೀಸ್ ಸೊಗಸಾಗಿರತಕ್ಕಂತಹ ದಾಳಿ. ಒಂದು ಓಟವನ್ನು ಮತ್ತೆ ಪಡೆಯುತ್ತಾ ಇದೆ. ಹೆಚ್ಚುತ್ತಾ ಖಾತೆಯಲ್ಲಿ 25 ಇದೆ. 3 ಚೆಂಡು ಮುಕ್ತಾಯ. ಇಲ್ಲಿ ಆರೀಸ್ ತನಕೂಟದ 4ನೇ ಚೆಂಡು ಎಸೆಯಬೇಕಾಗಿದೆ. ತೀರ್ಪುಗಾರರನ್ನು ದಾಟುತ್ತಾ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮಾದರಿಯಲ್ಲಿ ಎಸೆಯುವಂತ ಎಸೆಗಾರ. ಒಂದು ಓಟವನ್ನು ಪಡೆಯುವುದಾದರೆ ಅವಲಿಗೆ ಕರೆ ನೋಡಿ. ಅವಲಿಗೆ ಕರೆ, ಅವಲಿ ಓಟದ ಸೇರ್ಪಡೆಯಾಗುತ್ತಾ ಇದೆ. ಅವಲಿ ಓಟದ ಸೇರ್ಪಡೆಯೊಂದಿಗೆ ಖಾತೆಯಲ್ಲಿ 27 ಇದೆ ನೋಡಿ. 15ಕ್ಕೆ 16 ಬೇಕಾಗಿತ್ತು. ಈ ಅವಲಿ ಓಟದಲ್ಲಿ ಓಟಗಳು ಸರಿಸಮಾನವಾಗಿ ತೂಗಲ್ಪಡುತ್ತಾ ಇದೆ ನೋಡಿ. 14ಕ್ಕೆ ಬೇಕಾಗಿದೆ. 14 ಚೆಂಡುವಿದೆ. 14 ಓಟವನ್ನು ಗಳಿಸಬೇಕಾಗಿದೆ. ಆಲ್ಫಲಾ ಮೂಡಬಿದರೆ ತಂಡ ಸೆಮಿಫೈನಲ್ ಪಂದ್ಯವಿದು. ಸೊಗಸಾಗಿರತಕ್ಕಂತಹ ದಂಡನೆ ನೋಡಿ. ಒಂದು ಓಟವನ್ನು ಮತ್ತೆ ಪಡೆಯುತ್ತಾ ಇದೆ. ಹೆಚ್ಚುತ್ತಾ ಖಾತೆಯಲ್ಲಿದೆ
28ರಲ್ಲಿದೆ. ಬೊಬರಿನ ಅಂತಿಮ ಒಂದು ಚೆಂಡು ಎಸೆಯಬೇಕಾಗಿದೆ. ದಾಳಿಯಲ್ಲಿ ಮಿಸ್ಟರ್ ಆರೀಸ್ 13 ಚೆಂಡುವಿದೆ. 13 ಓಟವನ್ನು ಗಳಿಸಬೇಕಾಗಿದೆ. 13ರ ಮುಂದೆ 13. ಈ ಪಂದ್ಯವನ್ನು ಗೆಲ್ಲುವವರು ಯಾರು? ರೋಚಕತೆಯ ಹಣಾಹಣಿ ಸಾಗಲಿಕ್ಕಿದೆ. ಚೆಂಡಿಗೆ ತಕ್ಕಂತೆ ಓಟಗಳು ಹರಿದು ಬರಬೇಕಾಗಿದೆ. ದಂಡನ್ನು ತಿರುಗಿಸಿದರು ಇಮ್ರಾನ್. ಸೊಗಸಾಗಿರತಕ್ಕಂತಹ ದಂಡನೆ. ಕ್ಷೇತ್ರ ಪಾಲನೆ ಉತ್ತಮವಾಗುತ್ತಾ ಇದೆ. ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಕೂಡ ಮೂಡಿ ಬರುತ್ತಾ ಇದೆ. ನಜ್ಮಾ ಗಾಯ್ಸ್ ಮೂಡಬಿದಿರೆ ತಂಡದ ಕ್ಷೇತ್ರ ಪಾಲಕನಿಂದ 2 ಓಟಗಳನ್ನು ಉಳಿಸಿಕೊಂಡ್ರು. ಎರಡು ಓಟವನ್ನು ಕಲೆ ಹಾಕಿಕೊಂಡ್ರು. ಇಲ್ಲಿ ಆಲ್ಫಲಾ ಮೂಡಬಿದಿರೆ ತಂಡದ ದಾಂಡಿಗರು ನೋಡಿ ಅವಲಿ ಓಟದ ಸೇರ್ಪಡೆಯೊಂದಿಗೆ ಖಾತೆಯಲ್ಲಿದೆ 34 ಓವರಿನ ಮುಕ್ತಾಯ ಕಾಣ ಸಿಗುತ್ತಾ ಇದೆ ನೋಡಿ. ಉಳಿದಿರತಕ್ಕಂತಹ 12 ಚೆಂಡುಗಳ ಮುಂದೆ 11 ಓಟದ ಅವಶ್ಯಕತೆ ಇದೆ. ಆಲ್ಫಲಾ ಮೂಡಬಿದಿರೆ ತಂಡ ಈ ಪಂದ್ಯಾಕೂಟದಲ್ಲಿ ಗೆಲುವನ್ನು ಸಾಧಿಸಬೇಕಿದ್ರೆ 12 ಚೆಂಡುಗಳ ಮುಂದೆ 11 ಓಟದ ಅವಶ್ಯಕತೆ ಇದೆ. 12ರ ಮುಂದೆ 11 ಅನುಭವದ ದಾಂಡಿಗರಿದ್ದಾರೆ. ತಾಜುದ್ದೀನ್, ಅದೇ ರೀತಿ ಇಮ್ರಾನ್ ಪ್ರತಿಷ್ಠಿತ ತಂಡಗಳಲ್ಲಿ ಆಡಿರತಕ್ಕಂತಹ ಅನುಭವ ಒಂದೆಡೆಯಲ್ಲಾದರೆ ಎಸೆತಗಾರರು ಲಯಬದ್ಧತೆಯ ಎಸೆತವನ್ನು ಸಂಘಟಿಸುತ್ತಾರೋ. ದಯವಿಟ್ಟು ಬಾಬಾ ಗೋಲಿ ಅಂಗಡಿ ತಂಡದ ಕಪ್ತಾನರು ಸಂಘಟಕರನ್ನು ಸಂಪರ್ಕಿಸಬೇಕು. ಬಾಬಾ ಗೋಲಿ ಅಂಗಡಿ ತಂಡದ ಕಪ್ತಾನ ಅಥವಾ ಸಹ ಇತರೆ ಆಟಗಾರರು ಯಾರಾದರೂ ಇದ್ದಲ್ಲಿ ದಯವಿಟ್ಟು ಸಂಘಟಕರನ್ನು ಸಂಪರ್ಕಿಸಿಕೊಳ್ಳಬೇಕು. ಬಾಬಾ ಗೋಲಿ ಅಂಗಡಿ 12 ಚೆಂಡುವಿದೆ. 11 ಓಟವನ್ನು ಗಳಿಸಬೇಕಾಗಿದೆ. ಅನುಭವವಿದೆ. ಈ ಕ್ರಿಕೆಟ್ ಎನ್ನುವಂತಹ 3 ಅಕ್ಷರದ ಪಂದ್ಯಾಕೂಟದಲ್ಲಿ ಕೇವಲ ಅನುಭವ ಮಾತ್ರ ಇದ್ದರೆ ಸಾಲದು. ಅನುಭವದ ಜೊತೆಗೆ ಅದೃಷ್ಟ ಎಂಬ ಶಬ್ದ ಬೆರೆತಾಗ ಮಾತ್ರ ಈ ಕ್ರಿಕೆಟ್ ಎನ್ನುವಂತಹ 3 ಅಕ್ಷರದ ಪಂದ್ಯಾಕೂಟದಲ್ಲಿ ಜಯಗಳಿಸಲು ಸಾಧ್ಯ. ಒಂದು ಓಟವನ್ನು ಮತ್ತೆ ಪಡೆಯುತ್ತಾ ಇದೆ. 11 ಎಸೆತವಿದೆ, 10 ಬೇಕಾಗಿದೆ. 11 ಚೆಂಡುವಿದೆ, 10 ಬೇಕಾಗಿದೆ. ಹನ್ನೊಂದು ಚೆಂಡುವಿದೆ, 10 ಬೇಕಾಗಿದೆ. ದಾಳಿಯಲ್ಲಿ ದಾಮೋದರ್ ಎಸೆತಗಾರಿಕೆಯಲ್ಲಿದ್ದಾನೆ. ದಾಮೋದರ್ ಪೂವರಿನ ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ. ತೀರ್ಪುಗಾರರನ್ನು ದಾಟುತ್ತಾ ಎಸೆತಗಾರ ಇಲ್ಲಿ ದಾಮೋದರ್. ಸೊಗಸಾಗಿರತಕ್ಕಂತಹ ದಂಡನೆ. ಇಲ್ಲಿ ಬೈ ಮೂಲಕ 1 ಓಟ ಬರುತ್ತಾ ಇದೆ. 1 ಓಟದ ಸೇರ್ಪಡೆಯೊಂದಿಗೆ ಖಾತೆಯಲ್ಲಿದೆ 32. 10 ಚೆಂಡುವಿದೆ, 9 ಬೇಕಾಗಿದೆ. ಎಸೆತಗಾರರು ಲಯವನ್ನು ಕಂಡುಕೊಳ್ಳುತ್ತಾರೋ. ದಾಂಡಿಗರು 1 ಓಟಗಳನ್ನು ಕಲೆ ಹಾಕುವುದರೊಂದಿಗೆ ಪಂದ್ಯವನ್ನು ಗೆಲ್ಲುತ್ತಾರೋ ಕಾದು ನೋಡಬೇಕಾಗಿದೆ. 10 ಇದೆ, 9 ಬೇಕಾಗಿದೆ. ತೃತೀಯ ಬಾರಿಗೆ ಎಸೆಯಬೇಕಾಗಿದೆ. ದಾಳಿಯಲ್ಲಿ ಮಿಸ್ಟರ್ ದಾಮೋದರ್ ತೀರ್ಪುಗಾರರನ್ನು ದಾಟುತ್ತಾ ಎದುರಿಸುವಂತಹ ದಾಂಡಿಗ ಇಮ್ರಾನ್. ಶ್ರೇಷ್ಠ ಮಟ್ಟದ ದಂಡನೆ. ಲಾಂಗ್ ಆನ್ ಪರಿಸರದಲ್ಲಿ ಚೆಂಡು 1 ಸುಲಭ, 1ರಲ್ಲಿ ತೃಪ್ತಿಯನ್ನು ಕಾಣ್ತಾ ಇದ್ದಾವೆ. 1 ಓಟದ ಸೇರ್ಪಡೆಯೊಂದಿಗೆ ಖಾತೆಯಲ್ಲಿದೆ. 33ರಲ್ಲಿದೆ, ಬೇಕಾಗಿದೆ 8. ಉಳಿದಿರತಕ್ಕಂತಹ 9 ಚೆಂಡುಗಳ ಮುಂದೆ ಬೇಕು 8. ಯಾರಿಗುಂಟು ಪಂದ್ಯದ ವಿಜಯದ ನಂಟು? ಕ್ರಿಕೆಟ್ ಎನ್ನುವುದು ಹೀಗೆ, ಹತ್ಯೆಗೊಂದು ಕಾಲ, ಸೊಸೆಗೊಂದು ಕಾಲ. ಇದು ಕ್ರಿಕೆಟ್. ಮತ್ತೆ 1 ಓಟವನ್ನು ಪಡೆಯುತ್ತಾ ಇದೆ. 8 ಎಸೆತವಿದೆ, 7 ಬೇಕಾಗಿದೆ. ಎಸೆತಗಾರರು ಚೆಂಡನ್ನು ಚುಕ್ಕಿಗೊಳಿಸಿದ್ದೇ ಆದಲ್ಲಿ ಖಂಡಿತ ಸೆಮಿಫೈನಲ್ ಪಂದ್ಯವಿದು. ಗೆದ್ದರೆ ಫೈನಲ್ ಹಂತಕ್ಕೆ, ಸೋತರೆ ಈ ಮೈದಾನದಲ್ಲಿ ಅನುಭವ. ಗೆದ್ದರೆ ಸಂತೋಷ,
ಸೋತರೆ ನೋವು ಮತ್ತೆ ಅನುಭವ. ಎಸೆತಗಾರಿಕೆಯಲ್ಲಿದ್ದಾನೆ ದಾಮೋದರ್. 8 ಚೆಂಡುವಿದೆ, 7 ಬೇಕಾಗಿದೆ. ತಿರುಪುಗಾರರೆ ಮುಂದುವರಿಸಿ, 8ರ ಮುಂದೆ ಬೇಕು 7. ಎಸೆಗಾರಿಕೆಯಲ್ಲಿ ದಾಮೋದರ್ ಓವರಿನ 5ನೆಯ ಚೆಂಡು ಎಸೆಯಬೇಕಾಗಿದೆ. ಎದುರಿಸುವಂತಹ ದಾಂಡಿಗ ಇಮ್ರಾನ್. ಸೊಗಸಾಗಿರತಕ್ಕಂತಹ ದಾಳಿ. ತಿರುಪುಗಾರಿಕೆಗೆ ಕಾಯಬೇಕಾಗಿದೆ. ಲೆಗ್ ಬೈ ನಿಶಾನೆ ಬರ್ತಾ ಇದೆ. ಲೆಗ್ ಬೈ ಮೂಲಕ ಒಂದು ಓಟ ಬರುವುದಾದರೆ ಖಾತೆಯಲ್ಲಿ 35 ಬೇಕಾಗಿದೆ. 7 ಚೆಂಡುವಿದೆ, 6 ಬೇಕಾಗಿದೆ. 7ರ ಮುಂದೆ 6. ಈ ಪಂದ್ಯವನ್ನ ಗೆಲ್ಲುವವರು ಯಾರು? ಕಾದು ನೋಡಬೇಕಾಗಿದೆ. ಲಯಬದ್ಧವಾಗಿರತಕ್ಕಂತಹ ಎಸೆತಗಾರಿಕೆಯನ್ನು ಸಂಘಟಿಸಿದ್ದೇ ಆದಲ್ಲಿ ಖಂಡಿತ ಪಂದ್ಯವನ್ನ ಗೆಲುವಿನ ಹಾದಿಯತ್ತ ಕೊಂಡೊಯ್ಯಬಹುದು ನಜ್ಮಾ ಮೂಡಬಿದಿರೆ. 7 ಇದೆ, 6 ಬೇಕಾಗಿದೆ. ನೆರೆದಿರತಕ್ಕಂತಹ ಕ್ರೀಡಾ ಪ್ರೇಮಿಗಳೇ, ಇಲ್ಲಿ ಗೆಲ್ಲುವವರು ಯಾರು? ಒಂದು ಓಟ. ಅವಲಿಗೆ ಕರೆ, ಅವಲಿಗೆ ಕರೆ, ಅವಲಿಗೆ ಕರೆ. ನೋಡಿ, ಅವಲಿ ಓಟವನ್ನು ಸಂಪಾದಿಸಿಕೊಳ್ಳುತ್ತಾ ಇದೆ ಆಲ್ಫಲಾ ಮೂಡಬಿದಿರೆ. ಓವರ್ ಮುಕ್ತಾಯ. ಪಂಚಮ ಓವರ್ ಮುಕ್ತಾಯಕ್ಕೆ ಖಾತೆಯಲ್ಲಿ 37ರಲ್ಲಿದೆ. ಉಳಿದಿರತಕ್ಕಂತಹ 6 ಚೆಂಡುಗಳ ಮುಂದೆ ಬೇಕಾಗಿದೆ 4. ಆರು ಚೆಂಡುವಿದೆ, 4 ಓಟವನ್ನು ಗೆಲ್ಲಿಸಬೇಕಾಗಿದೆ ಆಲ್ಫಲಾ ಮೂಡಬಿದಿರೆ ತಂಡ. ಈ ಪಂದ್ಯಾಕೂಟವನ್ನು ಗೆಲ್ಲಬೇಕಿದ್ರೆ 6 ಚೆಂಡುಗಳಲ್ಲಿ 4 ಓಟವನ್ನು ಗಳಿಸಬೇಕಾಗಿದೆ. ಇಮ್ರಾನ್ ಆರಂಭಿಕ ಕ್ರಮಾಂಕದ ದಾಂಡಿಗನಾಗಿ ಆಗಮಿಸಿರತಕ್ಕಂತಹ ಈ ಇಮ್ರಾನ್ ಕಳೆದ ಪಂದ್ಯದಲ್ಲೂ ಕೂಡ ಅದ್ಭುತವಾಗಿರತಕ್ಕಂತಹ ಪ್ರದರ್ಶನವನ್ನು ತೋರಿಸಿದರು. ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲೂ ಕೂಡ ಉತ್ತಮ ಪ್ರದರ್ಶನದೊಂದಿಗೆ ಪಂದ್ಯ ಗೆಲ್ಲುವಲ್ಲಿ, ತಂಡವನ್ನು ಗೆಲ್ಲಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಇಮ್ರಾನ್ ಈ ಸೆಮಿಫೈನಲ್ ಪಂದ್ಯಾಕೂಟದಲ್ಲೂ ಕೂಡ ಆರಂಭವಾಗಿ ಆಗಮಿಸಿ ಇಲ್ಲಿ 6 ಚೆಂಡುವಿದೆ, 4 ಗಳಿಸಬೇಕಾಗಿದೆ. ಇಮ್ರಾನ್ ಹಾಗೂ ತಾಜುದ್ದೀನ್ ಅನುಭವದ ದಾಂಡಿಗರು. ಮಂಗಳೂರು ಪರಿಸರ ಕಂಡಂತಹ ಓರ್ವ ಶ್ರೇಷ್ಠ ಮಟ್ಟದ ಆಟಗಾರರು. ಅನುಭವವಿದೆ. ಅನುಭವದ ಜೊತೆಗೆ ಅದೃಷ್ಟ ಸೇರಿಕೊಳ್ಳುತ್ತದೋ ಅಥವಾ ಅದೃಷ್ಟವನ್ನು ಒಲಿಸಿಕೊಳ್ಳುತ್ತದೋ ನಜ್ಮಾ ಮೂಡಬಿದಿರೆ, ಎಲ್ಲವೂ ಕಾದು ನೋಡಬೇಕಾಗಿದೆ. ಆರು ಚೆಂಡುವಿದೆ, 4 ಬೇಕಾಗಿದೆ. ಸಮಯ, ಸಂದರ್ಭ ಎಲ್ಲವನ್ನ ಅರಿತು ಆಡಬೇಕಾಗಿದೆ. ಕಾರಣ ಇದು ಸೆಮಿಫೈನಲ್. 6 ಇದೆ, 4 ಬೇಕಾಗಿದೆ. ಸೊಗಸಾಗಿರತಕ್ಕಂತಹ ದಂಡನೆ. ಒಂದು ಓಟವನ್ನು ಪಡೆಯುವುದರೊಂದಿಗೆ ಹೆಚ್ಚುತ್ತಾ ಖಾತೆಯಲ್ಲಿದೆ 38. 5 ಚೆಂಡುವಿದೆ, 3 ಬೇಕಾಗಿದೆ. 5ರ ಮುಂದೆ ಬೇಕು 3. ಎಸೆತಗಾರ ಆರೀಸ್, ತಂಡದ ಮಾಲಕನ ಭರವಸೆಯ ಆಟಗಾರ. ನಂಬಿಕೆಗೆ ಇನ್ನೊಂದು ಹೆಸರೇ ಈ ಆರೀಸ್. ಸೆಮಿಫೈನಲ್ ಪಂದ್ಯ. ಆರೀಸ್ ಚೆಂಡನ್ನ ಚುಕ್ಕಿಗೊಳಿಸುತ್ತಾನೋ, ತಾಜುದ್ದೀನ್ ಸರಾಗವಾಗಿ ಒಂದು ಓಟಗಳನ್ನು ಕಲೆ ಹಾಕುತ್ತಾನೋ ಕಾದು ನೋಡಬೇಕಾಗಿದೆ. 5 ಇದೆ, 3 ಬೇಕಾಗಿದೆ. ಗೆಲ್ಲುವವರು ಯಾರು, ಸೋಲುವವರು ಯಾರು, ಎಲ್ಲವೂ ಇಲ್ಲಿ ಪ್ರಶ್ನಾರ್ಥಕವಾಗಿದೆ. ಪಂದ್ಯ ಮುಗಿದಿದೆ ಎಂದು ಭಾವಿಸಬೇಡಿ. 5ರ ಮುಂದೆ 3, ಇದನ್ನು ನಿಲ್ಲಿಸಿದ ಇತಿಹಾಸ ಬಹಳಷ್ಟಿದೆ. ಇಲ್ಲಿ ಆರೀಸ್ ಜಾಣ್ಮೆಯುತ ಆಟಕ್ಕೆ ಮನವನ್ನು ಮಾಡುವುದಾದರೆ ಒಂದು ಓಟವನ್ನು ಮತ್ತೆ ಪಡೆದುಕೊಳ್ತಾ ಇದೆ. 4 ಚೆಂಡುವಿದೆ, 2 ಬೇಕಾಗಿದೆ. 4 ಚೆಂಡುವಿದೆ, 2 ಬೇಕಾಗಿದೆ. ದಾಂಡುಗಾರಿಕೆಯಲ್ಲಿದ್ದಾನೆ ಇಮ್ರಾನ್. ತೃತೀಯ ಬಾರಿಗೆ ದಾಳಿಯಲ್ಲಿ ಆರೀಸ್. ಸೆಮಿಫೈನಲ್ ಪಂದ್ಯ
ಈ ಸೆಮಿಫೈನಲ್ ಪಂದ್ಯಾಕೂಟಕ್ಕೆ ಈ ಕುರುಲೊಟ್ಟಿನ ಸುಂದರವಾಗಿರತಕ್ಕಂತಹ ಮೈದಾನ ಸಾಕ್ಷಿಯಾಗುವುದಾದರೆ ರನ್ನೌಟಿಗೆ ಉದ್ದರಿ ಬೀಳುತ್ತಾ ಇದೆ ನೋಡಿ. ಇಮ್ರಾನನ ನಿರ್ಗಮನ ಕಾಣಸಿಗುತ್ತಾ ಇದೆ. ಇಮ್ರಾನ್ ಆರಂಭಿಕವಾಗಿ ಆಗಮಿಸಿರತಕ್ಕಂತಹ ಇಮ್ರಾನ್ ಪಂದ್ಯವನ್ನ ಮುಗಿಸಬೇಕಾಗಿತ್ತು, ಪಂದ್ಯವನ್ನ ಗೆಲುವಿನ ಹಾದಿಯತ್ತ ಕೊಂಡೊಯ್ಯಬೇಕಾಗಿತ್ತು. ಆದರೆ 4-2 ಎನ್ನುವಂತಹ ಸಂದರ್ಭದಲ್ಲಿ ಉದ್ದರಿ ಬೀಳುತ್ತಾ ಇದೆ. ಗಮನಿಸಿಕೊಳ್ಳಿ ಕ್ರೀಡಾ ಪ್ರೇಮಿಗಳೇ, 4-2 ಇದ್ದಂತಹ ಸಂದರ್ಭದಲ್ಲಿ ಉದ್ದರಿ ಬಿದ್ದಿದೆ. ಇದು ಪಂದ್ಯದ ತಿರುವು, ಪಂದ್ಯ ತಿರುವನ್ನ ಕಾಣಬಹುದೇ. 3 ಚೆಂಡುವಿದೆ, 2 ಬೇಕಾಗಿದೆ. ಇಮ್ರಾನ್ ನಿರ್ಗಮನವಾಗಿದೆ. ಸುಂದರತೆಯ ಆಟವನ್ನು ಪ್ರದರ್ಶಿಸಿದಂತಹ ಇಮ್ರಾನನ ನಿರ್ಗಮನವಾಗಿದೆ. ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸ್ತಾ ಇದ್ದಾರೆ ಜಾವೀದ್ ಶೇಖ್, ಖಂಡಿತ ಕ್ರೀಡಾ ಪ್ರೋತ್ಸಾಹಕರು ಹಾಗೂ ಮಾಡರ್ನ್ ಡೆಂಟಲ್ ಕ್ಲಿನಿಕ್ ಇದರ ಜಾವೀದ್ ಶೇಖ್ ಇವರು ಆಗಮಿಸ್ತಾ ಇದ್ದಾರೆ. ಸರ್, ತಮಗೆ ಕ್ರೀಡಾಕೂಟಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಇದ್ದೇವೆ. ದಯವಿಟ್ಟು ಬಂದು ವೇದಿಕೆಯನ್ನು ಅಲಂಕರಿಸಿಕೊಳ್ಳಿ. ಸರ್ವ ಕ್ರೀಡಾ ಪ್ರೇಮಿಗಳ ಪರವಾಗಿ ತಮಗೆ ಆತ್ಮೀಯ ಸ್ವಾಗತ. 3 ಚೆಂಡುವಿದೆ, 2 ಬೇಕಾಗಿದೆ. ತಾಜುದ್ದೀನ್ ನೋಡಿ ಸುಂದರತೆಯ ಎಸೆತಕ್ಕೆ ಸಾಕ್ಷಿಯಾಗುವುದಾದರೆ ಇಲ್ಲಿ ಉದ್ದರಿಯನ್ನ ಬಿಟ್ಟುಕೊಡುತ್ತಾ ಇದ್ದಾನೆ. ಇಕ್ಬಾಲನ ನಿರ್ಗಮನವಾಗುತ್ತಾ ಇದೆ. 3ಕ್ಕೆ ಬೇಕಾಗಿದೆ 2, 3 ಚೆಂಡುವಿದೆ, 2 ಬೇಕಾಗಿತ್ತು. ಆದರೆ ಇಲ್ಲಿ ಇಕ್ಬಾಲ್ ಉದ್ದರಿಯನ್ನ ಒಪ್ಪಿಸ್ತಾ ಇದ್ದಾನೆ. ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸ್ತಾ ಇದ್ದಾರೆ ಅಭಿಲಾಷ್ USA. ಸರ್, ತಮಗೆ ಕ್ರೀಡಾಕೂಟಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಇದ್ದೇವೆ. ಸರ್, ಸೆಮಿಫೈನಲ್ ಪಂದ್ಯದ ವೀಕ್ಷಣೆಯಲ್ಲಿ ಎಲ್ಲ ಅತಿಥಿ ಗಣ್ಯರಿದ್ದಾರೆ. 3 ಚೆಂಡುವಿದೆ, 2 ಬೇಕಾಗಿದೆ. ಸುಂದರವಾಗಿರತಕ್ಕಂತಹ ಮೈದಾನ, ರೋಚಕತೆಯ ಪಂದ್ಯ. KPL ಕುರ್ಲೊಟ್ಟು ಪ್ರೀಮಿಯರ್ ಲೀಗ್ 2020 ಸೆಮಿಫೈನಲ್ ಪಂದ್ಯವಂತೂ ಖಂಡಿತ ರೋಚಕತೆಯನ್ನು ಸೃಷ್ಟಿಸ್ತಾ ಇದೆ ನೋಡಿ. 3 ಚೆಂಡುವಿದೆ, 2 ಬೇಕಾಗಿದೆ. 3 ಚೆಂಡುವಿದೆ, 2 ಬೇಕಾಗಿದೆ. ಸೋಲದೆ ಗೆದ್ದರೆ ಮಂದಹಾಸ, ಸೋತು ಗೆದ್ದರೆ ಇತಿಹಾಸ. ನೋಡಿ, 3 ಚೆಂಡುವಿದೆ, 2 ಬೇಕಾಗಿದೆ. ದಾಳಿಯಲ್ಲಿ ಆರೀಸ್, ಸೊಗಸಾಗಿರತಕ್ಕಂತಹ ದಂಡನೆ, ಸುಂದರವಾಗಿರತಕ್ಕಂತಹ ಕ್ಷೇತ್ರ ಪಾಲನೆ ಕಂಡು ಬಂದಿತ್ತು. ಆದರೆ ಇಲ್ಲಿ 1 ಓಟವನ್ನು ಪಡೆದುಕೊಳ್ಳುತ್ತಾ ಇದೆ ಆರೀಸ್. 2 ಚೆಂಡುವಿದೆ, 1 ಬೇಕಾಗಿದೆ. 2 ಚೆಂಡುವಿದೆ, 1 ಬೇಕಾಗಿದೆ. ಪಂದ್ಯಾಕೂಟವೇನಾದರೂ ಸಮಬಲಗೊಂಡಿದ್ದೆ ಆದಲ್ಲಿ ನಾಣ್ಯ ಚಿಮ್ಮುವಿಕೆ ಪ್ರಮುಖ ಪಾತ್ರ ಸೂಪರ್ ಓವರ್ ಮೂಲಕ ಪಂದ್ಯವನ್ನು ಆಡಿಸಲಾಗುವುದು. 2 ಚೆಂಡುವಿದೆ, 1 ಬೇಕಾಗಿದೆ. 2 ಚೆಂಡುವಿದೆ, 1 ಬೇಕಾಗಿದೆ. ಪಂದ್ಯ ಸಮಬಲಗೊಂಡಿದ್ದೆ ಆದಲ್ಲಿ 1 ಓವರ್ಗಳ ಪಂದ್ಯ ಅರ್ಥಾತ್ ಸೂಪರ್ ಓವರ್ ಅನ್ನು ಆಡಿಸಲಾಗುವುದು. ನೆರೆದಿರತಕ್ಕಂತಹ ಕ್ರೀಡಾ ಪ್ರೇಮಿಗಳೇ, ಕೂತ ಜಾಗದಿಂದ ಕದಲಬೇಡಿ. ನಿಂತಹ ಪ್ರೇಕ್ಷಕರನ್ನ ಕಟ್ಟಿ ಕುಳಿತಂತಹ ಪ್ರೇಕ್ಷಕರನ್ನ ಕೈತಟ್ಟುವಂತೆ ಮಾಡ್ತಾ ಇದೆ. ಪ್ರೇಕ್ಷಕರ ಎದೆ ಬಡಿತವನ್ನ ಹೆಚ್ಚಿಸ್ತಾ ಇದೆ. 2 ಇದೆ, 1 ಬೇಕಾಗಿದೆ. ಇಲ್ಲಿ ಆರೀಸ್, ಸೊಗಸಾಗಿರತಕ್ಕಂತಹ ದಂಡನೆ. ಈತನ ಮೂಲಕ ಆಲ್ಫಲಾ ಮೂಡಬಿದಿರೆ ತಂಡ ಸೆಮಿಫೈನಲ್ ಪಂದ್ಯಾಕೂಟದಲ್ಲಿ ಜಯಗಳಿಸಿ ಫೈನಲ್ ಹಂತಕ್ಕೆ ಲಗ್ಗೆಯನ್ನು ನೀಡುತ್ತಾ ಇದೆ ನೋಡಿ. 50,000 ಪ್ರಥಮ ಸ್ಥಾನವನ್ನು ಗಿಟ್ಟಿಸಿಕೊಂಡಿರ್ತಕ್ಕಂತಹ ತಂಡಕ್ಕಾದರೆ 25,000 ದ್ವಿತೀಯ ಸ್ಥಾನವನ್ನು ಗಿಟ್ಟಿಸಿಕೊಂಡಂತಹ ತಂಡಕ್ಕೆ ಇಲ್ಲಿ ಫೈನಲ್ ಹಂತಕ್ಕೆ ಲಗ್ಗೆಯನ್ನು ನೀಡುತ್ತಾ ಇದೆ. ಕುರ್ಲೊಟ್ಟು ಪ್ರೀಮಿಯರ್ ಲೀಗ್ 2020 ಫೈನಲ್ ಹಂತಕ್ಕೆ ಲಗ್ಗೆಯನ್ನು ನೀಡುತ್ತಾ ಇದೆ ಆಲ್ಫಲಾ ಮೂಡಬಿದಿರೆ. ಅಭಿನಂದನೆಗಳು ಆಲ್ಫಲಾ ಮೂಡಬಿದಿರೆ. ಅದೇ ರೀತಿ ಧನ್ಯವಾದಗಳು ನಜ್ಮಾ ಗಾಯ್ಸ್ ಮೂಡಬಿದಿರೆ. ಭಾಗವಹಿಸಿದ್ದೀರಾ, ಆಡಿದ್ದೀರಾ, ಸೆಮಿಫೈನಲ್ ಹಂತದವರೆಗೆ ಬಂದಿದ್ದೀರಾ, ಸೆಮಿಫೈನಲ್ ಹಂತದಲ್ಲಿ ಸೋತಿದ್ದೀರಾ. ಈ ಸೋಲಿನಿಂದ ಕೆಂಗೆಡಬೇಡಿ. ಖಂಡಿತ ಇದು ಸೋಲಲ್ಲ, ಇದು ಗೆಲುವಿನ ಮೆಟ್ಟಿಲು. ಈ ಸೋಲು ನಿಮಗೆ ಮುಂದಿನ ದಿನಗಳಲ್ಲಿ ಗೆಲುವಾಗಿ ಪರಿವರ್ತಿಸಲಿ. ಸೋತಿನಲ್ಲಿ ನೋವಾಗುವುದು ಖಂಡಿತ. ಆ ಸೋಲಿನಿಂದ ನೋವು ಮಾತ್ರವಲ್ಲದೆ ಸೋಲಿನಿಂದ ಅನುಭವದ ಪಾಠವನ್ನು ಕಲಿಯಬಹುದು. ಖಂಡಿತ ತಮಗೆ ಮತ್ತೊಮ್ಮೆ ಧನ್ಯವಾದವನ್ನು ಸಲ್ಲಿಸಿಕೊಳ್ಳುತ್ತಾ ಇದ್ದೇನೆ.
ಫೈನಲ್ ಪಂದ್ಯಾಕೂಟ ಸಾಗಲಿಕ್ಕಿದೆ. ಕುರ್ಲಟ್ಟು ಪ್ರೀಮಿಯರ್ ಲೀಗ್ KPL 2020 ಫೈನಲ್ ಪಂದ್ಯ ಸಾಗಲಿಕ್ಕಿದೆ. ಟೀಮ್ ಫೈರ್ ವಿರುದ್ಧವಾಗಿದೆ ಆಲ್ಫಲ ಮೂಡಬಿದ್ರೆ. ಶನಿವಾರದ ದಿವಸ ಜರುಗಿದಂತಹ ಪಂದ್ಯಾಕೂಟದಲ್ಲಿ ಪರಿಸರದ ತಂಡಗಳಿಗೆ ಇದ್ದಂತಹ ಅವಕಾಶದ ಪಂದ್ಯಾಕೂಟದಲ್ಲಿ ಟೀಮ್ ಫೈರ್ ತಂಡ ಫೈನಲ್ ಹಂತಕ್ಕೆ ಲಗ್ಗೆ